ಸ್ನೇಹಿತರೆ, we'll get back to the next session. We will start with question number 36. The question number 36. Given below is the standard ECG of human. Which one of its components is correctly interpreted below? ಇದನ್ನ ನಮ್ಗೆ ಸ್ಮಿತಾ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ಟೂಡೆಂಟ್ಸ್, ಈ ECG ಅಂದ್ರೆ ಎಂತ? ECG is nothing but electrocardiograph. ಈ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಆಕ್ಚುಲಿ ಇದೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಮ್ಮ ಕಾರ್ಡಿಯಾಕ್ ಸೈಕಲ್ ಟೈಮಿಗೆ ಹಾರ್ಟ್ ಅಲ್ಲಿ ಆಗುವಂತ ಎಲೆಕ್ಟ್ರಿಕಲ್ ಆಕ್ಟಿವಿಟೀಸ್ ಬಗ್ಗೆ. ಸೊ ಇದಕ್ಕೆ ಒಂದು ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ಇದೆ. ಸೊ ಇಲ್ಲಿ ನೀವು ಇಲ್ಲಿ ಫಿಗರ್ ಅನ್ನು ನೋಡಿ, ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕಾಣ್ತಾ ಉಂಟು ನಿಮಗೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಕೆಲವು ವೇವ್ಸ್ ಗಳು ಕಾಣ್ತಾ ಇದೆ. ಸೊ ಈಚ್ ವೇವಿಗೆ PQRST, what does it correspond to? This correspond to specific electrical activity of the heart. Now look at the four options that you have. So you have in the B option as P wave, and it is given as P wave represents the repolarization of the atria. Actually, P wave represents the electrical excitation or depolarization of the atria. So ಈ ಡಿಪೋಲರೈಸೇಷನ್ ಆಗುವಾಗ ಏನಾಗ್ತದೆ ಅಂದ್ರೆ ಈ ಏಟ್ರಿಯಾ, ಎರಡು ಏಟ್ರಿಯಾ ಕೂಡ ಕಾಂಟ್ರಾಕ್ಟ್ ಆಗ್ತದೆ. ಸೊ ನಮ್ಗೆ ಇಲ್ಲಿ ಕ್ವೆಶನ್ ಅಲ್ಲಿ ಕೇಳಿರುವಂತದ್ದು ವಿಚ್ ಇಸ್ ಕರೆಕ್ಟ್ಲಿ ಇಂಟರ್ಪ್ರಿಟೆಡ್ ಅಂತ. ಸೊ ಪಿ ವೇವಿಗೆ ಇಲ್ಲಿ ರೀಪೋಲರೈಸೇಷನ್ ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ ರಾಂಗ್ ಆಗಿರುತ್ತೆ, ಬಿಕಾಸ್ ಪಿ ವೇವ್ ನಮ್ಗೆ ತೋರಿಸೋದು ಡಿಪೋಲರೈಸೇಷನ್. ನೆಕ್ಸ್ಟ್ ಟಿ ವೇವ್, ಆಪ್ಷನ್ ಸಿ ಗೆ ಟಿ ವೇವ್ ರೆಪ್ರೆಸೆಂಟ್ಸ್ ದಿ ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್ಸ್ ಅಂತ ಕೊಟ್ಟಿದ್ದಾರೆ. Actually, T wave represents the repolarization, okay, of the ventricles. So excited state ಇಂದ ಅದು ನಾರ್ಮಲ್ ಸ್ಟೇಟ್ ಗೆ ರಿಟರ್ನ್ ಆಗ್ತದೆ. ಸೊ ಈ ಆಪ್ಷನ್ ಕೂಡ ರಾಂಗ್, ಯಾಕಂದ್ರೆ ಟಿ ವೇವ್ ರೆಪ್ರೆಸೆಂಟ್ ಮಾಡೋದು ಆಕ್ಚುಲಿ ರೀಪೋಲರೈಸೇಷನ್ ಅಂಡ್ ನಾಟ್ ಡಿಪೋಲರೈಸೇಷನ್. ಅಂಡ್ ಡಿ ಆಪ್ಷನ್ ಗೆ ಟಿ ವೇವ್ ಮಾರ್ಕ್ಸ್ ದಿ ಎಂಡ್ ಆಫ್ ಡಯಸ್ಟೋಲ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಟಿ ವೇವ್ marks the end of systole. So the right answer is A, which is your complex QRS, which represents your one complete pulse. So this is your right answer. Thank you, Smita ma'am. The next question is, which one of the following pairs is not correctly matched? And this question will be presented by Nagbhushan sir. Sir, please. Yes, madam. ಇಲ್ಲಿ ಕ್ವಶನ್ ಬಂದು ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಪೇರ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿದಾಗ 4 ಆಪ್ಷನ್ಸ್ ಏನಿದಾವೆ, ಇದರಲ್ಲಿ 3 ಕರೆಕ್ಟ್ ಇರುತ್ತೆ, ಇನ್ನು ಒಂದು ಯಾವುದೋ ಒಂದು ತಪ್ಪಿರುತ್ತೆ, ಮ್ಯಾಚ್ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಒಂದ್ ಸೈಡ್ ಅಲ್ಲಿ ಡಿಸೀಸಸ್ ಇದೆ, ಇನ್ನೊಂದು ಕಡೆ ಅದ್ರದ್ದು ಕಾಸಲ್ ಏಜೆಂಟ್ ಏನಿದಾವೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಮಲೇರಿಯಾ ಏನಿದೆ ಅದನ್ನ ನೋಡಿದಾಗ ಮಲೇರಿಯಾ ಇಟ್ ಈಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್ ಅಂತ ಇದೆ. ಇಟ್ ಈಸ್ one of the correct pair. So malaria, it is also caused by 2 other species of plasmodium, that is Plasmodium vivax and Plasmodium malariae. And the next option, the elephantiasis anta enide, it is caused by Wuchereria bancrofti. Idu correct ide, ಯಾವುದು ಡಿಸೀಸ್ ಮತ್ತೆ ಅದರ ಕಾಸಲ್ ಏಜೆಂಟ್ ಏನಿದೆ ಎರಡೂ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಹಾಗೆ ಫೋರ್ತ್ ಆಪ್ಷನ್ ಏನಿದೆ ಅಮೀಬಿಯಾಸಿಸ್ ಅಥವಾ ಅಮೀಬಿಕ್ ಡಿಸೆಂಟ್ರಿ ಅಂತ ಹೇಳ್ತೀವಿ, that is caused by Entamoeba histolytica, that is also correct pair. Here the option C, ringworm anta enide, that is caused by Ascaris lumbricoides anta ide. So illi Ascaris lumbricoides it causes ascariasis, but ringworm it is caused by Trichophyton rubrum anta ಏನು ಹೇಳ್ತೀವಿ, ಆ ಫಂಗಸ್ ಇಂದ ಬರುವಂತದ್ದು ಈ ringworm, ನಾವು ಹುಳುಕಡ್ಡಿ ಅಂತ ಏನು ಹೇಳ್ತೀವಲ್ಲ ಅದು. So the right option or right answer here is ringworm, that is not, which is not caused by Ascaris lumbricoides. So that is the wrong pair. So option C ಬಂದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಇನ್ನೂ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸಿಂಪ್ಟಮ್ಸ್ ಏನಿದಾವೆ ಸಿಂಪ್ಟಮ್ಸ್ ಬೇಕಾದ್ರೆ ಇಲ್ಲಿ ಮ್ಯಾಚ್ ಮಾಡಿ ಇನ್ನೂ ಬೇರೆ ತರ ಕ್ವಶನ್ ನ ಫ್ರೇಮ್ ಮಾಡಬಹುದಾಗುತ್ತೆ. ಸೊ ಅಲ್ಲಿ ಆ ಪಕ್ಕದಲ್ಲಿ ಡಯಾಗ್ರಾಮ್ಸ್ ಏನ್ ಕಾಣಿಸ್ತಾ ಇದಾವೆ, ಒಂದು ಆಸ್ಕ್ಯಾರಿಸ್ದು ಮತ್ತೆ ಇನ್ನೊಂದು ಎಲಿಫೆಂಟಾಸಿಸ್ ಏನಿದೆ ಅದು, ಮತ್ತೆ ಇನ್ನೊಂದು ರಿಂಗ್ ವರ್ಮ್ ಏನಿದೆ ಇದ್ರದ್ದು ಸಿಂಪ್ಟಮ್ಸ್ ಬೇಕಾದ್ರೆ ಅಲ್ಲಿ ತೋರಿಸಬಹುದು. ಬಟ್ ಈ ಮಲೇರಿಯಾ ಮತ್ತೆ ಅಮೀಬಿಯಾಸಿಸ್ ಅಥವಾ ಅಮೀಬಿಕ್ ಡಿಸೆಂಟ್ರಿ ಏನಿದೆ ಅದ್ರದ್ದು ಸಿಂಪ್ಟಮ್ಸ್ ಮಾತ್ರ ತೋರ್ಸೋದಕ್ಕಾಗಲ್ಲ ಅಷ್ಟೇ, ಡಯಾಗ್ರಾಮ್ ಅಲ್ಲಿ ಬರೆಯುವುದಷ್ಟೇ ಇದನ್ನ. ಹಾಗಾಗಿ ಇಲ್ಲಿ ಈ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ರಿಂಗ್ ವರ್ಮ್, ಆಸ್ಕ್ಯಾರಿಸ್ ಲಂಬ್ರಿಕಾಯ್ಡ್ಸ್, ಸಿ ಆಪ್ಷನ್ ಏನಿದೆ ದಟ್ ಈಸ್ ದಿ ರೈಟ್ ಆನ್ಸರ್. Thank you, sir.
Now I'll move to the next question. This question is from second PU Microbes in Human Welfare. Question is, during the conversion of milk into curd by lactic acid bacteria, which vitamin content is increased? Then namge Smita madam explain ಮಾಡ್ತಾರೆ. ಮಕ್ಕಳೇ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಿಲ್ಕ್ ಇಸ್ ಸಪೋಸ್ ಟು ಬಿ ಒನ್ ಆಫ್ ದಿ ಕಂಪ್ಲೀಟ್ ಡಯಟ್ಸ್. ಯಾಕಂದ್ರೆ ಅದರಲ್ಲಿ ಎಲ್ಲಾ ನ್ಯೂಟ್ರಿಯನ್ಸ್ ಗಳು ಇದೆ. ನಾವ್ ಈಗ 4 ಆಪ್ಷನ್ ಕೊಟ್ಟಿದ್ದಾರೆ, ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ B12 ಅಂಡ್ ವಿಟಮಿನ್ ಇ. ಈ ಎಲ್ಲವೂ ನಮ್ಗೆ ಹಾಲಲ್ಲಿ ಸಿಗ್ತದೆ, ಸ್ವಲ್ಪ ಸ್ವಲ್ಪ ಪ್ರಮಾಣದ, ಕೆಲವು ಸ್ವಲ್ಪ ಜಾಸ್ತಿ, ಸ್ವಲ್ಪ ಕಡಿಮೆ ಇರ್ತದೆ. ಈಗ ಹಾಲಿಂದ ಮೊಸರಾಗುವಾಗ ಇದರಲ್ಲಿ ಯಾವುದು ಕಂಟೆಂಟ್, ಯಾವ ವೈಟಮಿನ್ಸ್ ನಿಮ್ಗೆ ಜಾಸ್ತಿ ಆಗ್ತದೆ? ರಿಮೆಂಬರ್, ಕರ್ಡ್ ಅಂದ್ರೆ ಎಂತ, ಮೊಸರು ಅಂದ್ರೆ ಎಂತ? ಆಕ್ಚುಲಿ ಇಟ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್ between the lactic acid bacteria and the casein that is present in the milk, and it will produce a curd by a process known as curdling. ಈ ಲ್ಯಾಕ್ಟಿಕ್ ಆಸಿಡ್ ಗೆ ಒಂದು ಕೆಪಾಸಿಟಿ ಇದೆ, ಅದು ವೈಟಮಿನ್ B12 ಅನ್ನು ಸಿಂಥಸೈಸ್ ಮಾಡ್ತದೆ. ಓಕೆ, ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಮ ಮೊಸರಲ್ಲಿ ವೈಟಮಿನ್ B12 ಪ್ರಮಾಣ 50 ಇಂದ 70% ತನಕ ಇರುತ್ತೆ ಬೇರೆ ವೈಟಮಿನ್ಸ್ ಗೆ ಕಂಪೇರ್ ಮಾಡಿದ್ರೆ. ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ is vitamin B12. Option C is the right answer. Thank you, Smita ma'am. Now we'll move to next question, 39. A common soil-borne biocontrol agent used for the control of plant diseases is. ಈ ಕ್ವೆಶ್ಚನ್ ನಮಗೆ 4 ಕ್ವೆಶ್ಚನ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್, ಪ್ಲೀಸ್. ಇಲ್ಲಿ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಏನಿದಾವೆ, ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಹೇಳಿದ್ರೆ ದೀಸ್ ಆರ್ ದಿ microorganisms that kill the other pathogenic or disease causing organisms ಅಂತ ಹೇಳ್ತೀವಿ, ಅದನ್ನ ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಹೇಳ್ತೀವಿ. ಸೊ ಬಯೋ ಕಂಟ್ರೋಲ್ ಇಟ್ ಇಸ್ ದಿ ಪ್ರೋಸೆಸ್ ಆಫ್ killing the pathogenic microbes using other living organisms. ಸೊ ಅದನ್ನ ನಾವು ಬಯೋ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಬೇಸ್ಡ್ ಆನ್ ದಿ ಪ್ರೋಸೆಸ್ ಆಫ್ ನ್ಯಾಚುರಲ್ ಪ್ರಿಡೇಷನ್ ಅಥವಾ ಆಂಟಗೋನಿಸಮ್ ಅಂತ ಏನಿದೆ, ಆ ಪ್ರೋಸೆಸ್ ಮೇಲೆ ಬೇಸ್ ಆಗಿರುವಂತ ಒಂದು ಮೆಥಡ್ ಇದು. ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ನಮ್ಗೆ ಇಲ್ಲಿ ಬೇಕಾಗಿರುವಂತ ಆನ್ಸರ್ ಏನು, ಕಾಮನ್ ಸಾಯಿಲ್ ಬಾರ್ನ್ ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಬೇಕು. ಸಾಯಿಲ್ ಬಾರ್ನ್ ಯಾವ್ದಿದೆ ಅಂತ. ಸೊ ಇಲ್ಲಿ ಬಾಕ್ಯುಲೋ ವೈರಸ್ ಅಂತ ಏನಿದೆ, ದಟ್ ಈಸ್ ದಿ viral biocontrol agent which is species specific for insects. It destroys insects. That is not a soil borne biocontrol agent. And here the second option, azospirillum anta enide, that is a biofertilizer. So azospirillum, it is a free living nitrogen fixing bacteria used as biofertilizer. And the glomus, it is a mycorrhiza, that is the fungus associated with the roots of higher plants that helps in absorbing the phosphorus from the soil to the plants, and it is also one of the biofertilizer. Whereas the trichoderma, the option D, trichoderma enide, that is the soil borne fungal biocontrol agent. And here there are three different species of trichoderma, that is trichoderma viridae, trichoderma horsianum and trichoderma hamanatum anta enide. These three are the commonly used biocontrol agents, and they produce some toxins such as trichothiocin and trichodermin. They kill the other pathogenic bacteria and fungi. And here option D, which is used as a biocontrol agent, and it is soil-borne fungi, and it kills the soil-borne pathogens of plants. So option D is the right answer. Thank you, sir. Now we'll move to the next question. This is from second PU Health and Disease chapter. Which of these is a primary lymphoid organ? So this question will be presented by Sidling Murthy, sir. Sir, please. ವಿದ್ಯಾರ್ಥಿಗಳೇ, ಹ್ಯೂಮನ್ ಹೆಲ್ತ್ ಡಿಸೀಸಸ್ ಅಲ್ಲಿ this particular part comes under immune system in the body. ನೀವು ಪೇಜ್ ನಂಬರ್ 153 to 154 ಇದನ್ನ ರೆಫರೆನ್ಸ್ ಮಾಡಿದ್ರೆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಯಾವುದು, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಯಾವುದು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ವಾಟ್ ಆರ್ ಲಿಂಫಾಯ್ಡ್ ಆರ್ಗನ್ಸ್ ಅಂತ ನಿಮಗೆ ಗೊತ್ತಿರಬೇಕು. ದ ಆರ್ಗನ್ಸ್ ವೇರ್ origin and maturation and proliferation of lymphocytes will be taken place. They are the functions of lymphoid organ. Generally, lymphoid organs are of two types.
ಒಂದು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್, ಅದಕ್ಕೆ ಎಕ್ಸಾಂಪಲ್ಸ್ ಬೋನ್ ಮ್ಯಾರೋ ಅಂಡ್ ಥೈಮಸ್. ಇಲ್ಲಿ ನೋಡ್ಬೋದು ನೀವು ಸ್ಪ್ಲೀನ್, ಟಾನ್ಸಿಲ್ಸ್, ಅಪೆಂಡಿಕ್ಸ್ ಮತ್ತು ಥೈಮಸ್ ಅಂತ ಹೇಳಿದಾಗ ಆಟೋಮ್ಯಾಟಿಕಲಿ ಸೊ ಥೈಮಸ್ ಇಸ್ ಎ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂತ. ವಾಟ್ ಈಸ್ ಇಟ್ಸ್ ಫಂಕ್ಷನ್? ವೆರಿ ಇಂಪಾರ್ಟೆಂಟ್ ಇದು, ಇದ್ರ ಮೇಲೆ ಕ್ವಶನ್ ಬೇಸ್ ಆಗುತ್ತೆ. ಸೊ ಜನರಲಿ ಇನ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಲೈಕ್ ಬೋನ್ ಮ್ಯಾರೋ ಅಂಡ್ ಥೈಮಸ್, immature lymphocytes differentiated into antigen sensitive lymphocytes. That is so important. After maturation, the lymphocytes migrate from primary lymphoid organ to the secondary lymphoid organs. That is, hagadre what are secondary lymphoid organs? These are the organs like spleen kelidira ನೀವು, lymph nodes anna kelidira, Peyer's patches of small intestine. ನೀವು ಡೈಜೆಸ್ಟಿವ್ ಸಿಸ್ಟಮಿನ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಈ ಪೇಯರ್ಸ್ ಪ್ಯಾಚಸ್ ಅಂತ ಬರುತ್ತೆ. ಅಸೋಸಿಯೇಟೆಡ್ ಲಿಂಫ್ ವೆಸಲ್ಸ್ ಅಲಾಂಗ್ ವಿತ್ ವೇನ್ಸ್ ಅಂಡ್ ಆರ್ಟರಿ ಅಗ್ರಿಗೇಷನ್ ಅನ್ನು ನಾವು ಪೇಯರ್ಸ್ ಪ್ಯಾಚ್ ಅಂತ ಕರಿತೀವಿ. ಅಂಡ್ ಅಪೆಂಡಿಕ್ಸ್. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ದೀಸ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದ್ರೆ, ದ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಪ್ರೊವೈಡ್ ದ ಸೈಟ್ಸ್ ಆಫ್ ಇಂಟ್ರಾಕ್ಷನ್ ಆಫ್ ಲಿಂಫೋಸೈಟ್ಸ್ ವಿತ್ ಇನ್ ದಿ ಆಂಟಿಜನ್. ದೇರ್ ಫೋರ್ ಇಲ್ಲಿ ಕ್ವಶನ್ ನೇರವಾಗಿದೆ, ಸಿಂಪಲ್ ಆಗಿದೆ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಯಾವುದು ಅಂತ ಕೇಳಿದಿರಿ. ದೇರ್ ಫೋರ್ ಥೈಮಸ್ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. Thank you, sir. Now we'll move to the next question. That is 41 question. Read the following statements and choose the correct option from the following. So this 41 question, Smita madam will present. Please. Thank you, ma'am. ವಿದ್ಯಾರ್ಥಿಗಳೇ, ಈ ಕ್ವೆಶನ್ ಅನ್ನು ಕರೆಕ್ಟ್ ಆಗಿ ನೋಡಿ. ಅವರು ನಿಮ್ಗೆ 4 ಇದನ್ನು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಗೆ ಕರೆಕ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರ್ಬೋದು. ಅದಕ್ಕೆ ನೀವು ಖಾಲಿ ಒಂದು ಸ್ಟೇಟ್ಮೆಂಟ್ ನೋಡಿ ಇದೇ ಕರೆಕ್ಟ್ ಅಂತ ಆನ್ಸರ್ ಮಾಡೋದಲ್ಲ, 4 ಕೂಡ ಕರೆಕ್ಟ್ ಆಗಿ ಅನಲೈಸ್ ಮಾಡಬೇಕು. ಸೊ ದ ಫಸ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, that is MTP, during the first trimester is generally safe. So what is MTP or medical termination of pregnancy? It is nothing but your intentional or voluntary termination of pregnancy. So illi idu usually ನಾವು ಏನು ಹೇಳ್ತೇವೆ ಅಂದ್ರೆ up to 12 weeks of pregnancy ಅಂದ್ರೆ first trimester is considered as safe. ಅದರ ನಂತರ ಬರುವ ಸೆಕೆಂಡ್ ಟ್ರೈಮೆಸ್ಟರ್ ಎಲ್ಲ ಇದನ್ನ ಮಾಡ್ಲಿಕ್ಕೆ ಹೋದ್ರೆ ಅದು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗ್ತದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಫಸ್ಟ್ ಸೆಂಟೆನ್ಸ್ ಕರೆಕ್ಟ್, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಆಪ್ಷನ್ ನೋಡುವ, ಜನರಲಿ ಚಾನ್ಸಸ್ ಆಫ್ ಕನ್ಸೆಪ್ಷನ್ ಆರ್ ನಿಲ್ ಅಂಟಿಲ್ ಮದರ್ ಬ್ರೆಸ್ಟ್ ಫೀಡ್ಸ್ ದ ಇನ್ಫೆಂಟ್ ಅಪ್ ಟು 2 years. ಆಕ್ಚುಲಿ ದಿಸ್ ಇಸ್ ಅ ಟೈಪ್ ಆಫ್ ಲ್ಯಾಕ್ಟೇಷನಲ್ ಎಮೆನೋರಿಯಾ ಅಂತ ಹೇಳ್ತೇವೆ ನಾವು ಬ್ರೆಸ್ಟ್ ಫೀಡಿಂಗ್ ಟೈಮಿಗೆ. ಸೊ ಲ್ಯಾಕ್ಟೇಷನಲ್ ಎಮೆನೋರಿಯಾ ಅಂದ್ರೆ ಆಬ್ಸೆನ್ಸ್ ಆಫ್ menstruation. This is one of the natural methods of contraception. ನಾವು ಇದರಲ್ಲಿ ಯಾವ ಫ್ಯಾಕ್ಟ್ ಮೇಲೆ ಇದು ಬೇಸ್ ಆಗಿದೆ ಅಂದ್ರೆ, ಡ್ಯೂರಿಂಗ್ ಇಂಟೆನ್ಸ್ ಲ್ಯಾಕ್ಟೇಷನ್ ಆಫ್ಟರ್ ಪಾಚುರೇಷನ್ ಇಲ್ಲಿ ಓವ್ಯುಲೇಷನ್ ಆಗುದಿಲ್ಲ, ಅಂದ್ರೆ ಆ ಸೈಕಲ್ ಮೆನ್ಸ್ಟ್ರಲ್ ಸೈಕಲ್ ಆಗುದಿಲ್ಲ ಅಂತ. ಬಟ್ ರಿಮೆಂಬರ್, ಇದನ್ನು maximum period, it is reported that it is effective to a maximum period of 6 months. ಆದ್ರೆ ಈ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಅಲ್ಲಿ 2 years ಅಂತ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಮೂವಿಂಗ್ ಆನ್ ಟು ದ ಥರ್ಡ್, intrauterine devices like copper T are effective contraceptives. So this is the right statement. And fourth one is, emergency contraceptive pills may be taken up to 1 week after coitus to prevent conception. This is wrong, because the prevailing ones that we have, the emergency contraceptives, they are effective within 72 hours after coitus. So the right answer over here is option A, which is both statement 1 and 3 are right. Thank you, ma'am. I will go to the next question. This is about, once again, from second PU genetics part. Identify the correctly matched symbols and their representations commonly used in human pedigree analysis. So once again, this question will be explained by Smita ma'am. Thank you, ma'am. ವಿದ್ಯಾರ್ಥಿಗಳೇ, ನಾವು ಪೆಡಿಗ್ರಿ ಅನಾಲಿಸಿಸ್ ಅಂತ ಬರುವಾಗ ಅಂದ್ರೆ ನಾವು ಕೆಲವು ಟ್ರೇಟ್ಸ್ ಅನ್ನು ನಮ್ಮ ಪ್ರೀವಿಯಸ್ ಜನರೇಷನ್ ಇಂದ ಅದನ್ನು ಅನಲೈಸ್ ಮಾಡಿ ಬರ್ತಾ ಇರ್ತೇವೆ. ಸೊ ಅದಕ್ಕೆ ಒಂದು ನಾವು ಬರೆಯುವುದಿಲ್ಲ, ಇನ್ಸ್ಟೆಡ್ ಸಿಂಬಲ್ಸ್ ಯೂಸ್ ಮಾಡ್ತೇವೆ. ಕೆಲವು ಸ್ಟ್ಯಾಂಡರ್ಡ್ ಸಿಂಬಲ್ಸ್ ಗಳಿದೆ.
ಫಾರ್ ಎಕ್ಸಾಂಪಲ್ ನಿಮ್ಮ ಇಲ್ಲೇ ಡಿಸ್ಪ್ಲೇ ಆಗಿದೆ ನಿಮ್ಗೆ ಕೆಲವು ಸ್ಟ್ಯಾಂಡರ್ಡ್ ಸಿಂಬಲ್ಸ್ wherein you get a plain square which is indicating a male, a circle indicates a female, and if it is a triangular shape it is sex unspecified. And ಪ್ರತಿಯೊಂದಕ್ಕೂ ಒಂದೊಂದು ಮೀನಿಂಗ್ ಇದೆ ಆ ಸಿಂಬಲ್ಸ್ ಗೆ. ಸೊ ನಿಮ್ಮ ಕ್ವೆಶನ್ ಅಲ್ಲಿ ನಾವು ನೋಡಿದ್ರೆ ಏನ್ ಕೇಳಿದ್ರೆ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಗೆ ನೋಡುವ, ಯು ಹ್ಯಾವ್ consanguineous marriage, or that is nothing but your marriage between close relatives. ಸೊ ಇಲ್ಲಿ ಇದು ಒಂದು ರೈಟ್ ಆಪ್ಷನ್. ಯಾಕಂದ್ರೆ ಇಲ್ಲಿ ನಿಮ್ಗೆ ಡಬಲ್ ಲೈನ್ ಇದೆ, ಮೇಲ್ ಅಂಡ್ ಫಿಮೇಲ್ ಮಧ್ಯದಲ್ಲಿ ಡಬಲ್ ಲೈನ್ ಇದೆ ಅಂದ್ರೆ ಅಲ್ಲಿ ಮ್ಯಾರೇಜ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ಸ್ ಅಂತ. ಎಲ್ಲಿಯಾದ್ರೂ ಸಿಂಗಲ್ ಲೈನ್ ಇದ್ರೆ ಅದು ರಿಲೇಷನ್ ಮಧ್ಯ ಕ್ಲೋಸ್ ರಿಲೇಟಿವ್ಸ್ ಅಲ್ಲ, ಕನ್ಸಾಂಗ್ವಿನಸ್ ಮ್ಯಾರೇಜ್ ಅಲ್ಲ ಅಂತ ಅರ್ಥ. ಸೊ ದ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಸೆಕೆಂಡ್ ಒನ್ ಗೆ ಒಂದು ಸರ್ಕಲ್ ಇದೆ ಮತ್ತೆ ಅದರಲ್ಲಿ ಅನ್ಎಫೆಕ್ಟೆಡ್ ಮೇಲ್ ಅಂತ ಕೊಟ್ಟಿದ್ದಾರೆ. ಅಂಡ್ ವಿ ನೋ ದಟ್ ದಿಸ್ ಇಸ್ ರಾಂಗ್ ಬಿಕಾಸ್ ಸರ್ಕಲ್ ರೆಪ್ರೆಸೆಂಟ್ ಮಾಡೋದು ಒಂದು ಫಿಮೇಲ್ ಅಂಡ್ ನಾಟ್ ದಿ ಮೇಲ್. ಥರ್ಡ್ ಗೆ ನೋಡಿದ್ರೆ ನಿಮ್ಗೆ ಎರಡು ಸಿಂಬಲ್ಸ್ ಇದೆ ರೆಡ್ ಅಲ್ಲಿ, ಅಂದ್ರೆ ಫಿಲ್ ಮಾಡಿರುವಂತಹದ್ದು, ಒಂದು ಸ್ಕ್ವೇರ್ ಇದೆ, ಒಂದು ಸರ್ಕಲ್ ಇದೆ. ಇಲ್ಲಿ ಅನ್ಎಫೆಕ್ಟೆಡ್ ಇಂಡಿವಿಜುವಲ್ಸ್ ಅಂತ ಕೊಟ್ಟಿದ್ದಾರೆ, ಇದು ಕೂಡ ರಾಂಗ್. ಯಾಕೆಂದ್ರೆ ಅನ್ಎಫೆಕ್ಟೆಡ್ ಆದ್ರೆ ಅದರಲ್ಲಿ ಫಿಲ್ಲಿಂಗ್ ಇರುವುದಿಲ್ಲ, ಅದು ಬ್ಲಾಂಕ್ ಸ್ಪೇಸ್ ಬ್ಲಾಂಕ್ ಆಗಿರ್ತದೆ, ವೇರಾಸ್ ಇಲ್ಲಿ ರೆಡ್ ಅಲ್ಲಿ ಫಿಲ್ ಮಾಡಿದ್ದಾರೆ. ಸೊ ದಿಸ್ ಶುಡ್ ಬಿ ಆಕ್ಚುಲಿ ಅನ್ ಎಫೆಕ್ಟೆಡ್ ಇಂಡಿವಿಜುವಲ್ ಅಂಡ್ ನಾಟ್ ಅನ್ಎಫೆಕ್ಟೆಡ್ ಇಂಡಿವಿಜುವಲ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್. Coming to the D option, it is given as affected male. Now this is wrong. Why this is wrong? Because male ಆದ್ರೆ ಅದು ಸ್ಕ್ವೇರ್ ಆಗಿರ್ತದೆ, ಇದು ಸ್ಕ್ವೇರ್ ಆಗಿ ಇಲ್ಲ. ಇದು ಆಕ್ಚುಲಿ ಈ ಸಿಂಬಲ್ ಸೆಕ್ಸ್ ಅನ್ಸ್ಪೆಸಿಫೈಡ್ ಗೆ ಇರುವಂತದ್ದು. ಸೊ ಇಲ್ಲಿ ರೈಟ್ ಆನ್ಸರ್ ನಿಮ್ಗೆ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಎ, ದಟ್ ಇಸ್ consanguineous marriage. Thank you, ma'am. Now we'll move to the next question. This is about BOD of wastewater is estimated by measuring the amount of. This will be presented by Nagbhushan sir. Sir, please. ಸೊ ಇಲ್ಲಿ ಈ ಕ್ವಶನ್ ಬಂದು ಒನ್ ಆಫ್ ದಿ ಸಿಂಪಲ್ ಕ್ವಶನ್ ಅಂತಾನೆ ಹೇಳ್ಬೋದು. ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಾದ್ರೆ ನಾವು ಜಸ್ಟ್ BOD ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಏನು ಹೇಳ್ತೀವಿ ಅದ್ರದ್ದು ಡೆಫಿನಿಷನ್ ನ ಕರೆಕ್ಟ್ ಆಗಿ ತಿಳ್ಕೊಬಿಟ್ಟಿದ್ರೆ ಈ ಕ್ವಶನ್ ಆನ್ಸರ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಅದ್ರ ಡೆಫಿನಿಷನ್ ಏನ್ ಹೇಳುತ್ತೆ, ದಿ ಅಮೌಂಟ್ ಆಫ್ ಆಕ್ಸಿಜನ್ ದಟ್ ವುಡ್ ಬಿ ಕನ್ಸ್ಯೂಮ್ಡ್ ಇಫ್ ಆಲ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 ಲೀಟರ್ ಆಫ್ ವಾಟರ್ ವರ್ ಆಕ್ಸಿಡೈಸ್ಡ್ ಬೈ ಬ್ಯಾಕ್ಟೀರಿಯಾ ಅಂತ ಇದೆ. ದಿ ಅಮೌಂಟ್ ಆಫ್ ಆಕ್ಸಿಜನ್ ದಟ್ ವುಡ್ ಬಿ ಕನ್ಸ್ಯೂಮ್ಡ್ ಬೈ ಇಫ್ ಆಲ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 ಲೀಟರ್ ಆಫ್ ವಾಟರ್ ವರ್ ಆಕ್ಸಿಡೈಸ್ಡ್ ಅಂತ ಹೇಳಿದಾಗ ಇಲ್ಲಿ ಸೊ ಆಪ್ಷನ್ಸ್ ನೋಡುವಾಗ ಕರೆಕ್ಟ್ ಆಪ್ಷನ್ಸ್ ಏನು ಅಂತ ಹುಡ್ಕೋದಾದ್ರೆ ಟೋಟಲ್ ಇನ್ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಅಂತ ಒಂದಿದೆ. ಸೊ ಇಲ್ಲಿ ಡೆಫಿನಿಷನ್ ಇದೆ, ಅದು ದಟ್ ಈಸ್ ದಿ ಅಮೌಂಟ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ಡ್ ಫಾರ್ ದಿ ಡಿಗ್ರೇಡೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಇರೋದ್ರಿಂದ ಇಲ್ಲಿ ಇನ್ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಇದೆ ಫಸ್ಟ್ ಆಪ್ಷನ್. ಸೊ ದಟ್ ಈಸ್ ದಿ ರಾಂಗ್ ಆನ್ಸರ್. ಅಂಡ್ ದಿ ಸೆಕೆಂಡ್ ಒನ್ ಏನಿದೆ ನಾನ್ ಬಯೋಡಿಗ್ರೇಡಬಲ್ ಅಂತ ಇದೆ. ಸೊ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳಿದ್ರೆ ಇಲ್ಲಿ ಡಿಗ್ರೇಡ್ ಮಾಡಬೇಕಾಗಿರುವಂತಹ ಪ್ರೋಸೆಸ್ ನಡೆಯೋದ್ರಿಂದ, ಡಿಗ್ರೇಡೇಷನ್ ನಡೆಯೋದ್ರಿಂದ, ಸೊ ನಾನ್ ಬಯೋಡಿಗ್ರೇಡಬಲ್ ಅಂತ ಇರೋದ್ರಿಂದ ಸೊ ಆಪ್ಷನ್ ಬಿ ನೋ ರಾಂಗ್ ಆನ್ಸರ್ ಆಗುತ್ತೆ. ಸೊ ಆಕ್ಸಿಜನ್ ಎವಲ್ಯೂಷನ್ ಅಂತ ಇದೆ. ಸೊ ಇಲ್ಲಿ ಡೆಫಿನೇಷನ್ ಎಲ್ಲ ಏನ್ ಹೇಳುತ್ತೆ, ದಟ್ ಈಸ್ ಆಕ್ಸಿಡೈಸ್ಡ್ ಬೈ ದಿ ಬ್ಯಾಕ್ಟೀರಿಯಾ ಅಂತ ಇದೆ. ಸೊ ಆಕ್ಸಿಡೇಷನ್ ಅಂತ ಹೇಳಿದ್ರೆ ದಟ್ ಈಸ್ ದಿ ಕೆಮಿಕಲ್ ಪ್ರೋಸೆಸ್ ವಿಚ್ ಇನ್ವಾಲ್ವ್ಸ್ ದಿ ಯೂಸ್ ಆಫ್ ಆಕ್ಸಿಜನ್. ಸೊ ಇಲ್ಲಿ ಆಕ್ಸಿಜನ್ ರಿಲೀಸ್ ಆಗೋದಿಲ್ಲ, ಇನ್ಸ್ಟೆಡ್ ಆಕ್ಸಿಜನ್ ಯುಟಿಲೈಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಸೊ ಉಳಿದಿರೋಂಥದ್ದು option D, that is oxygen consumed by the microbes. That is the right answer. Here oxygen will be consumed by the microbes to degrade the organic matter present in the wastewater. So option D yenide oxygen consumed by the microbes is the right answer. Thank you, madam. Thank you, sir. The next question is 44. This is about microbes. Which of the following is wrongly matched in the given table? This question will be presented by Sampath sir. ವಿದ್ಯಾರ್ಥಿಗಳೇ, ಇಲ್ಲಿ ಮೈಕ್ರೋ ಪ್ರಾಡಕ್ಟ್ಸ್ ಮತ್ತೆ ಅದ್ರ ಯೂಸಸ್ ಅಥವಾ ಅಪ್ಲಿಕೇಶನ್ಸ್ ನ ಕೊಟ್ಟಿದ್ದಾರೆ. ಕ್ವಶನ್ ಏನ್ ಹೇಳ್ತಾ ಇದೆ ಅಂದ್ರೆ ರಾಂಗ್ಲಿ ಮ್ಯಾಚ್ಡ್ ಇದು ಯಾವುದು ಅಂತ ಕಾಂಬಿನೇಷನ್ ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಫಸ್ಟ್ ಇಲ್ಲಿ ರೈಟ್ ಯಾವ್ದಿದೆ ಅಂತ ನೋಡ್ತಾ ಹೋಗೋಣ. ಎ ಆಪ್ಷನ್ ತಗೊಂಡ್ರೆ ಸ್ಟ್ರೆಪ್ಟೋಕಾಕಸ್, ಅದು ಪ್ರಾಡಕ್ಟ್ ಏನಾಗುತ್ತೆ ಸ್ಟ್ರೆಪ್ಟೋಕೈನೆಸ್. ಅದನ್ನ ಏನ್ ಮಾಡುತ್ತೆ ಕ್ಲಾಟ್ ಬಸ್ಟರ್ ಅಂತ ಕರಿತೀವಿ, ರಿಮೂವಲ್ ಆಫ್ ದಿ ಕ್ಲಾಟ್ಸ್ ಫ್ರಮ್ ದ ಬ್ಲಡ್ ವೆಸಲ್ಸ್. ಸೊ ಇದು ರೈಟ್ ಕಾಂಬಿನೇಷನ್. ಹಾಗೆ ನಾವು ಸಿ ಆಪ್ಷನ್ ನೋಡ್ತಾ ಹೋದ್ರೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್,
that gives the product called cyclosporin A, commonly used as a immunosuppressive agent ಆಗಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇದು ಕರೆಕ್ಟ್ ಆದ ಆಪ್ಷನ್. ಈ ಇಮ್ಯುನೋಸಪ್ರೆಸಿವ್ ಏಜೆಂಟ್ಸ್ ಅಥವಾ ಡ್ರಗ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ದಿ ಪರ್ಸನ್ ಹೂ ಹ್ಯಾವ್ ಅಂಡರ್ಗಾನ್ ದಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್, ಅವರಲ್ಲಿ ಏನಾಗುತ್ತೆ ಅಂದ್ರೆ ಸೊ ಅವರ ಇಮ್ಯೂನ್ ಸಿಸ್ಟಮ್ ರಿಯಾಕ್ಷನ್ ಆಗುತ್ತೆ, ಯಾಕಂದ್ರೆ ಅದು ಫಾರಿನ್ ಬಾಡಿನ ಆರ್ಗನ್ ಅನ್ನ ತಗೊಳ್ಳೋದಿಲ್ಲ. ಸೊ ಅಂತ ಟೈಮಲ್ಲಿ ಇಮ್ಯೂನ್ ರಿಯಾಕ್ಷನ್ ಸಪ್ರೆಸ್ ಮಾಡೋದಕ್ಕೋಸ್ಕರ ಈ ಸೈಕ್ಲೋಸ್ಪೋರಿನ್ ಯೂಸ್ ಮಾಡ್ತೀವಿ. ಸೊ ಇದು ಸಹ ಸರಿಯಾದ ಕಾಂಬಿನೇಷನ್. ಸೊ ಇನ್ನು ಕೊನೆಗೆ ಡಿ ನಲ್ಲಿ ನೋಡೋದಾದ್ರೆ ಮೊನಾಸ್ಕಸ್ ಪರ್ಕ್ಯೂರಿಯಸ್, ಇದನ್ನ ನಾವು ರೆಡ್ಡಿಸ್ಟ್ ಅಂತ ಕರಿತೀವಿ. ಇದರಿಂದ ಸ್ಟ್ಯಾಟಿನ್ ನ ಒಬ್ಟೈನ್ ಮಾಡ್ತಾರೆ. ಸೊ ಈ ಸ್ಟ್ಯಾಟಿನ್ ಆಕ್ಚುಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಈ ಬ್ಲಡ್ ಕೊಲೆಸ್ಟ್ರಾಲ್ ಹೇಗೆ ಅಕ್ಯುಮುಲೇಟ್ ಆಗುತ್ತಂದ್ರೆ ಸಾಮಾನ್ಯವಾಗಿ ಈಗ ಸ್ಟ್ರೆಸ್ ಇಂಡ್ಯೂಸ್ ಆಗಿರ್ಬೋದು ಅಥವಾ ಡಯಾಬಿಟೀಸ್ ಇಂಡ್ಯೂಸ್ಡ್ ಇಂದ ಸೊ ಕೊಲೆಸ್ಟ್ರಾಲ್ ಅಕ್ಯುಮುಲೇಟ್ ಆಗುತ್ತೆ. ಅಂತ ಸಮಯದಲ್ಲಿ ಈ ಸ್ಟ್ಯಾಟಿನ್ ಯೂಸ್ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಬಹುದು. ಸೊ ಇದು ಸಹ ಸರಿಯಾದ ಕಾಂಬಿನೇಷನ್. ಸೊ ಹಾಗಿದ್ರೆ ಇನ್ನು ಉಳಿದಿದಂತ ಈಗ ರಾಂಗ್ ಕಾಂಬಿನೇಷನ್ ನೋಡೋದಾದ್ರೆ ಕ್ಲಾಸ್ಟ್ರಿಡಿಯಂ ಬ್ಯುಟೈಲಿಕಮ್. ಇಲ್ಲಿ ಯಾಕೆ ಇದು ರಾಂಗ್ ಅಂತ ಹೇಳಿದ್ರೆ ಕ್ಲಾಸ್ಟ್ರಿಡಿಯಂ ಬ್ಯುಟೈಲಿಕಮ್ ಏನ್ ಮಾಡುತ್ತೆ, ಬ್ಯುಟೇರಿಕ್ ಆಸಿಡ್ ನ ಪ್ರಾಡಕ್ಟ್ ಕೊಡುತ್ತೆ. ಆದ್ರೆ ಇಲ್ಲಿ ಈ ಕೊಟ್ಟಿರೋದು ಲೈಪೇಸ್. ಸೊ ಈ ಲೈಪೇಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಕ್ಯಾಂಡಿಡಾ ಲೈಪೋಲಿಟಿಕಾ ಅಂತ. ಸೊ ಲೈಪೇಸ್ ದ ಫಂಕ್ಷನ್ ಏನಂದ್ರೆ ರಿಮೂವಲ್ ಆಫ್ ಆಯಿಲ್ ಸ್ಟೇನ್ಸ್. ಸೊ ಇಲ್ಲಿ ಲೈಪೇಸ್ ದ ಸೋರ್ಸ್ ತಪ್ಪಾಗಿರೋದ್ರಿಂದ ಸೊ ಇದು ರಾಂಗ್ ಮ್ಯಾಚ್ಡ್ ಆಪ್ಷನ್. ಸೊ ಹಾಗಾಗಿ ಆನ್ಸರ್ ಹಿಯರ್ ಈಸ್ ದ ಆಪ್ಷನ್ ಡಿ. ಥ್ಯಾಂಕ್ ಯು ಸಂಪತ್ ಅವರೇ. ಮುಂದಿನ ಪ್ರಶ್ನೆಗೆ ಹೋಗೋಣ. Match the following genes of the lac-operon with their respective products and select the correct option. This will be presented by Arvind sir. Sir, please. Okay, this question is a kind of match the following question. ಕಾಲಮ್ 1ರಲ್ಲಿ ಯಾವ್ಯಾವ ಜೀನ್ ಏನು ಕೆಲಸ ಮಾಡ್ತವೆ ಅಂತ ಕೊಟ್ಟಿದ್ದಾರೆ. ಕಾಲಮ್ 2ರಲ್ಲಿ ಆ ಜೀನ್ ಪ್ರಾಡಕ್ಟ್ ಏನು ಅಂತ ಕೊಟ್ಟಿದ್ದಾರೆ. This is something to do with lac-operon. Lac-operon is something to do with transport and metabolism of lactose in Escherichia coli. Escherichia coli ಇರತಕ್ಕಂಥ lac-operon it is a set of genes. ಹಾಗಿದ್ರೆ ಯಾವ ಜೀನ್ಗಳು ಏನು ಕೆಲಸ ಮಾಡ್ತವೆ ಅಂತ ನಾವು ತಿಳ್ಕೋಬೇಕು. I gene is basically responsible for production of an mRNA which is called repressor mRNA, which ultimately produces a protein called repressor. Then we have a gene called I gene, that is what I said, that is the repressor gene. Then we have Z gene. Z gene is responsible for the synthesis of an enzyme called beta galactosidase. Then we have A gene that is responsible for the production of an enzyme called transacetylase. And finally, we have Y gene that is responsible for the production of another enzyme called permease. So match the following. ಇದರೊಳಗೆ ಉತ್ತರವನ್ನು ನಾವು ಹುಡುಕೋಣ. ಈಗ ಐ ಜೀನ್ ರೆಸ್ಪಾನ್ಸಿಬಲ್ ಫಾರ್ ರಿಪ್ರೆಸರ್, ಝಡ್ ಜೀನ್ ರೆಸ್ಪಾನ್ಸಿಬಲ್ ಫಾರ್ ಸಿಂಥೆಸಿಸ್ ಆಫ್ ಬೀಟಾ ಗ್ಯಾಲಕ್ಟೋಸೈಡೇಸ್, ಎ ಜೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸಿಂಥೆಸಿಸ್ ಆಫ್ ಟ್ರಾನ್ಸಸಿಟೈಲೇಸ್, ಅಂಡ್ ವೈ ಜೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ದ ಎಂಜೈಮ್ permease. So option D, A3, B1, C4, D2 is the correct option. Thank you very much. Thank you, Arvind sir. Now the next question is, in 1983, genetically engineered human insulin was produced by the company. Today, what is insulin? First tilkolana. So insulin is nothing but it's a human protein. It is produced by the cells, islets of Langerhans, which is present in pancreas. So the function of insulin is decreasing or maintaining of glucose level in our body. So usually, yavaga ee glucose level jaasti agutte, then we call this as hyperglycemia anta karitivi. And the patient usually, sometime when it is present, when the glucose is present more in our body and insulin production is less, then the glucose will be excreted through urine. So avaga usually now patients, diabetic mellitus ಇಂದ ಸಫರ್ ಮಾಡ್ತಾ ಇರುವಂತ ಪೇಷಂಟ್ಸ್ ಗೆ ಕಾಮನ್ ಆಗಿ ಯೂಶಲಿ ಟ್ಯಾಬ್ಲೆಟ್ಸ್ ಮತ್ತೆ ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಮತ್ತೆ ಇಂಜೆಕ್ಷನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಮತ್ತೆ ಇಂಜೆಕ್ಷನ್ಸ್ ಯೂಶಲಿ ಇಟ್ ಇಸ್ ಎಕ್ಸ್ಟ್ರಾಕ್ಟೆಡ್ ಬೈ ಸ್ಲಾಟರ್ಡ್ ಕೌಸ್ ಮತ್ತೆ ಪಿಕ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಯೂಶಲಿ ಅನಿಮಲ್ಸ್ ನ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದನ್ನ ಟ್ಯಾಬ್ಲೆಟ್ಸ್ ಮತ್ತೆ ಇಂಜೆಕ್ಷನ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಈಗ ಇತ್ತೀಚೆಗೆ ನಾವೇನು
ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಅಲ್ಲಿ we are using genetically engineered human insulin na use ಮಾಡ್ತಾ ಇದೀವಿ. And this genetically engineered human insulin na usually it is extracted by a technique called recombinant DNA technology technique ಇಂದ ಇದನ್ನ ಮಾಡಿದ್ದಾರೆ. And this is produced by using a bacteria, E. coli bacteria na use ಮಾಡ್ಕೊಂಡು ಮಾಡಿದ್ದಾರೆ. So usually ಇದರಲ್ಲಿ ಈ ಹ್ಯೂಮನ್ ಇನ್ಸುಲಿನ್ ನ ಇಲ್ಲಿ ನಾವು ಜೆನೆಟಿಕಲಿ ಎಂಜಿನಿಯರ್ಡ್ ಹ್ಯೂಮನ್ ಇನ್ಸುಲಿನ್ ನ ವಿ ಈವನ್ ಕಾಲ್ ದಿಸ್ ಆಸ್ ಹ್ಯೂಮಲಿನ್ ಅಂತಾನು ಕರಿತೀವಿ. ಇದನ್ನ ಫಸ್ಟ್ ಟೈಮ್ ಅಮೆರಿಕನ್ ಕಂಪನಿ 1983 ನಲ್ಲಿ ಎಲಿ ಲಿಲಿ ಕಂಪನಿ ಇದನ್ನ ಪ್ರೊಡಕ್ಷನ್ ಮಾಡಿದ್ರು. ಸೊ ದಿಸ್ ಅಮೆರಿಕನ್ ಕಂಪನಿ ಫಸ್ಟ್ ಟೈಮ್ ಇದನ್ನ ಯೂಶಲಿ ನಾವೇನು ಬಿಫೋರ್ ಸ್ಲಾಟರ್ಡ್ ಕೌಸ್ ಮತ್ತೆ ಪಿಗ್ಸ್ ಇಂದ ಇನ್ಸುಲಿನ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ಬೇಕಾರೆ ಫಾರ್ 1 kg it used to cost $75. Now ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಯೂಸ್ ಮಾಡಿ ನಾವು ಈಕೋಲೈ ಇಂದ ಏನು ಇನ್ಸುಲಿನ್ ನ ಪ್ರಿಪೇರ್ ಮಾಡ್ತಿದೀವಿ ವಿಚ್ ಇಸ್ ಹ್ಯೂಮಲಿನ್. ಸೊ ಅದಕ್ಕೆ now it is costing only $50 per kg. That means the application of biotechnology is reducing the cost. So next ಇನ್ನ 3 ಕಂಪನಿ ಏನಿದೆ, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಬಯೋಕಾನ್, ಭಾರತ್ ಬಯೋಟೆಕ್ ಏನಿದೆ, ಇದು ಮೀಡಿಯಾದಲ್ಲಿ ಸುಮಾರು 1 ವರ್ಷದಿಂದ ತುಂಬಾ ಜಾಸ್ತಿ ಹೆಸರುಗಳನ್ನ ಕೇಳಿದೀವಿ. ಸ್ಪೆಷಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ವೆರಿ ಕಾಮನ್ಲಿ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ 1966. ನಾವೇನ್ ಯೂಸ್ ಮಾಡ್ತೀವಿ BCG ಇದೆಲ್ಲಾನು ಕೂಡ ಇಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಸೀರಮ್ 1979. Next to Bharat Biotech was established in 1996. So ನಮ್ಗೆ ಕರೆಕ್ಟ್ ಆಪ್ಷನ್ ಇದರಲ್ಲಿ 1983 ನಲ್ಲಿ ಎಸ್ಟಾಬ್ಲಿಷ್ ಆದಂತ ಅಮೆರಿಕನ್ ಕಂಪನಿ ಎಲಿ ಲಿಲಿ ಫಸ್ಟ್ ಟೈಮ್ ಜೆನೆಟಿಕ್ ಎಂಜಿನಿಯರ್ಡ್ ಹ್ಯೂಮನ್ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡಿದ್ರು. ಸೊ the correct option is A, Eli Lilly. Okay, now we'll go to the next question, 47. The transgenic animals are those which have, so the answer will be presented by Smita ma'am. Thank you, ma'am. Students, ನೀವು ಇಲ್ಲಿ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಯಾವ್ದು ಅಂತ, ಈ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಅಲ್ಲಿ ಏನಿದೆ ಅಂತ ಕೇಳಿದ್ದಾರೆ. ಸೊ ಯು ಶುಡ್ ಫಸ್ಟ್ ನೋ ವಾಟ್ ಅ ಟ್ರಾನ್ಸ್ಜೆನಿಕ್ ಆನಿಮಲ್ ಇಸ್. ಸೊ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಆರ್ ದಿ ಆನಿಮಲ್ಸ್ ವಿಚ್ ಹ್ಯಾವ್ ಅ ಟ್ರಾನ್ಸ್ಜೀನ್ ಇನ್ ದೆಮ್. ಸೊ ವಾಟ್ ಯು ಮೀನ್ ಬೈ ಅ ಟ್ರಾನ್ಸ್ಜೀನ್? ಸೊ ಟ್ರಾನ್ಸ್ಜೀನ್ ಅಂದ್ರೆ ಒಂದು ಫಾರಿನ್ ಜೀನ್ ಇಲ್ಲದ್ರೆ ಎಕ್ಸ್ಟ್ರಾ ಜೀನ್ whose this character is required and this is incorporated into the animals. So ಇಲ್ಲಿ ಯೂಶುವಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಅನ್ನು ಹೇಗೆ ಮಾಡ್ತಾರೆ ಅಂದ್ರೆ ಈ ಆನಿಮಲ್ಸ್ ಗೆ ಕಾಮನ್ಲಿ ಅವ್ರು ಏನ್ ಮಾಡ್ತಾರೆ, ಮೈಕ್ರೋ ಇಂಜೆಕ್ಷನ್ ಆಫ್ ದ ಡಿಸೈರ್ಡ್ ಜೀನ್ ಇಸ್ ಗಿವನ್ ಇನ್ ಟು ದಿ ಪ್ರೋನ್ಯೂಕ್ಲಿಯೈ ಆಫ್ ಅ ಫರ್ಟಿಲೈಸ್ಡ್ ಎಗ್. ಸೊ ಈ ಫರ್ಟಿಲೈಸ್ಡ್ ಎಗ್ ನೆಕ್ಸ್ಟ್ ಮೈಟಾಟಿಕಲಿ ಡಿವೈಡ್ ಆಗಿ ಒಂದು ಕಂಪ್ಲೀಟ್ ಇಂಡಿವಿಜುವಲ್ ಆಗ್ತದೆ. ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡುವ. ಫಸ್ಟ್ ಗೆ ಅವ್ರು ಕೊಟ್ಟಿರುವ ಒಂದು ಆಪ್ಷನ್ ಅಂದ್ರೆ ಫಾರಿನ್ DNA is incorporated into their cells. So you know that gene ಅಂದ್ರೆ ಒಂದು DNA ಅಂತ. ಮತ್ತೆ ನೆಕ್ಸ್ಟ್ ಫಾರಿನ್ ಪ್ರೋಟೀನ್ is incorporated into their cells. ನಾವು ಇಲ್ಲಿ ಏನಾಗಿದೆ ಅಂದ್ರೆ ನಾವು ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಅಲ್ಲಿ ಪ್ರೋಟೀನ್ ಅನ್ನು ಇನ್ಕಾರ್ಪೊರೇಟ್ ಮಾಡೋದಿಲ್ಲ, ಇನ್ಸ್ಟೆಡ್ ಜೀನ್ ಅನ್ನು ಅಂದ್ರೆ DNA ಅನ್ನು ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದೇವೆ. ಅದು ಲೇಟರ್ ಆದ್ರೆ ಪ್ರೋಟೀನ್ ಅನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಯು ಆರ್ ನಾಟ್ ಇನ್ಕಾರ್ಪೊರೇಟಿಂಗ್ ದ ಪ್ರೋಟೀನ್, ಯು ಆರ್ ಇನ್ಕಾರ್ಪೊರೇಟಿಂಗ್ ದಿ DNA. Third option is mRNA, incorporating a foreign mRNA, and fourth option is foreign tRNA. So idralli B, C, D wrong options. The A option is the right option. So transgenic animals are those animals which have a foreign DNA incorporated into their cells. ಈ ಫಾರಿನ್ DNA ಮತ್ತೆ ಪ್ರೋಟೀನ್ ಅನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಡು ನಾಟ್ ಗೆಟ್ ಕನ್ಫ್ಯೂಸ್ಡ್ ಬಿಟ್ವೀನ್ A option and B option. It is the A option which is the right answer. Thank you, ma'am. The next question is, it is even in the absence of pollinators, assured seed set takes place in. The options are 4 options ಇದೆ. The first option is Chasmogamous flowers. Chasmogamous flowers ಅಂತಂದ್ರೆ ಏನು? Usually we have studied 2 different types of flowers, Chasmogamous and Clistogamous ಅಂತ ಹೇಳಿ.
ಸೊ ಈ ಚಾಸ್ಮೋಗ್ಯಾಮಸ್ಗೆ ಮೇನ್ ಎಕ್ಸಾಂಪಲ್ ಆಕ್ಸಾಲಿಸ್, ವಯೋಲಾ ಅಥವಾ ನಾವು ಫ್ಯಾನ್ಸಿ ಫ್ಲವರ್ ಅಂತ ಕರಿತೀವಿ. ಸೊ ಯೂಶಲಿ ದೀಸ್ ಫ್ಲವರ್ಸ್ it is going to blossom and the anthers will be exposed ಅಂತ ಕರಿತೀವಿ. ಯಾಕೆ ಇದು ಎಕ್ಸ್ಪೋಸ್ ಆಗಿರುತ್ತೆ? ಬಿಕಾಸ್ it requires a pollinator to pollinate the flower. So that means it requires a pollination. The next one is xenogamy. ನೋಡಿ, ನಾವು ಓದ್ಬೇಕಾದ್ರೆ we have studied autogamy, zetenogamy, xenogamy ಅಂತ ಓದಿದ್ವಿ. ಏನು ವಾಟ್ ಈಸ್ ಆಟೋಗಮಿ? ಆಟೋಗಮಿ ಅಂತಂದ್ರೆ ಇಟ್ ಈಸ್ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಅಂದ್ರೆ ಒನ್ ಪ್ಲಾಂಟ್ ಅಲ್ಲಿ ಇರುವಂತ ಒನ್ ಫ್ಲವರ್, ಇಟ್ ಮಸ್ಟ್ ಬಿ ಬೈಸೆಕ್ಷುವಲ್ ಫ್ಲವರ್. ಸೊ ದ ಸೇಮ್ ಫ್ಲವರ್ ಅಲ್ಲಿ ದ ಆಂಥರ್ಸ್ ವಿಲ್ ಬಿ ದ ಪೋಲನ್ ಗ್ರೇನ್ಸ್ ಫಾಲ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಸ್ಟಿಗ್ಮಾ ಅಂಡ್ ದ ಪಾಲಿನೇಷನ್ ಅಕರ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಟೋಗೆಮಿ. ಹಾಗಾದ್ರೆ ಝೀನೋಗೆಮಿ ಅಂದ್ರೆ ಏನು? ಝೀನೋಗೆಮಿ ಮತ್ತೆ ಜೈಟೆನೋಗೆಮಿ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ಎರಡೂ ಕೂಡ ಆಲ್ಮೋಸ್ಟ್ ಸೇಮ್. ಬಟ್ ಇದರಲ್ಲಿ ಒಂದು ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಝೀನೋಗೆಮಿನಲ್ಲಿ ಬೋತ್ ಆರ್ ಕ್ರಾಸ್ ಪಾಲಿನೇಷನ್. ಹೇಗೆ? ಝೀನೋಗೆಮಿನಲ್ಲಿ 2 different plants and 2 different flowers, wherein one pollen grain of the flower of one plant pollinates on the another flower of the another plant. That is called as xenogamy. Next to gaitenogamy. Gaitenogamy antandre, it is same plant but 2 different flowers are involved. Andre one flower na male andre pollen grains falls on the stigma of the another flower but of the same plant. That is called as gaitenogamy. ಹಾಗಾದ್ರೆ fourth option ಏನು? Clistogamous flowers. Clistogamy ಅಂದ್ರೆ the flowers which do not open at all ಅಂತ ಹೇಳಿ. ಸೊ ಹಾಗಾದ್ರೆ ಎಕ್ಸಾಂಪಲ್ಸ್ ಯಾವ್ದು ಇದಕ್ಕೆ? ದಿಸ್ ಇಸ್ ನಾವು ಕಾಮನ್ ಆಗಿ ಬಾಲ್ಸಮ್ ಪ್ಲಾಂಟ್ ಅಲ್ಲಿ ಫ್ಲವರ್ಸ್ ನ ನೋಡಿದೀವಿ, ಕಾಮೆಲಿನ ನೋಡಿದೀವಿ. ಸೊ ಯೂಶಲಿ ಈ ಫ್ಲವರ್ಸ್ ಅನ್ನ ನಾವು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಕರಿತೀವಿ. ಸೊ ನಮ್ಮ ಕ್ವೆಶ್ಚನ್ ಬಂದು ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್. ನೋಡಿ, ಇಲ್ಲಿ ಝೀನೋಗೆಮಿನಲ್ಲೂ ಪಾಲಿನೇಷನ್ ಆಗ್ಬೇಕು, ಗೇಟೆನೋಗೆಮಿನಲ್ಲೂ ಪಾಲಿನೇಷನ್ ಆಗುತ್ತೆ, ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಲ್ಲೂ ಈ ಎಲ್ಲ ಫ್ಲವರ್ಸ್ ಗಳು ಕೂಡ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ದಿ ಎನ್ವೈರನ್ಮೆಂಟ್ ಅಂಡ್ ಇಟ್ ರಿಕ್ವೈರ್ಸ್ ಅ ಪಾಲಿನೇಟಿಂಗ್ ಏಜೆಂಟ್, ಒನ್ ಆರ್ ದಿ ಅದರ್ ಪಾಲಿನೇಟಿಂಗ್ ಏಜೆಂಟ್ಸ್ ಫಾರ್ ಪಾಲಿನೇಷನ್. ಬಟ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಆಸ್ ಇಟ್ ಈಸ್ ಆಲ್ವೇಸ್ ಅ ಕ್ಲೋಸ್ಡ್ ಫ್ಲವರ್, ಬೋತ್ anther and stigma, it is going to mature at the same time and both will lie close to each other so that self-pollination occurs and it do not require any pollinating agent. So the correct option is Clistogamous flowers. Okay, students, we'll move to the next question. A person suffering from a disease caused by Plasmodium experiences recurring chill and fever at the same time when, and this question will be explained by Smita ma'am. No, Mamata, ಇದನ್ನ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಡೋಂಟ್ ವರಿ. Yes sir. Okay sir. ಇಲ್ಲಿ ಆಪ್ಷನ್ಸ್ 4 ಇದೆ ವಿದ್ಯಾರ್ಥಿಗಳ. The sporozoites released from RBC are being rapidly killed and broken down inside the spleen ಅಂತ. This is wrong. The tropozoites reach maximum growth and give out certain toxins. That is also wrong. The parasite, after its rapid multiplication inside RBC, ruptures them and releases hemozoin. Actually, this is the correct answer for to get a chilled fever. So therefore, ಇಲ್ಲಿ 4 ಆಪ್ಷನ್ಸ್ ಅಲ್ಲಿ A, B ಮತ್ತು D ಅದು wrong, and the right one is C. The parasite, after its rapid multiplication inside the RBCs, ruptures them and releases the hemozoin ಅಂತ. ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಮಾಲ್ ಅಡಿಷನ್ ಕೊಡಬೇಕು ಅಂತಂದ್ರೆ, ಯು ಶುಡ್ ನೋ ದ ಕರೆಕ್ಟ್ ಪಾತ್ವೇ ಆಫ್ ದ ಮಲೇರಿಯಲ್ ಪ್ಯಾರಾಸೈಟ್. ಅದು ಇನ್ಫೆಕ್ಟೆಡ್ ಪರ್ಸನ್, ಫೀಮೇಲ್ ಅನೋಫಿಲಿಸ್ ಮಸ್ಕಿಟೋ, ಸ್ಪೋರೋಜೋಯಿಡ್ಸ್ ಫ್ರಮ್ salivary gland entered into human blood, then liver, asexual reproduction in liver cells, rupture of cells in liver, so then infection of RBC. In this stage, they release hemozoin, a toxic substance
ರೆಸ್ಪಾನ್ಸಿಬಲ್ ಫಾರ್ ಚಿಲ್ಡ್ ಫೀವರ್. ಇದನ್ನ ನಾವು ಸಿಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಕೂಡ ಕೇಳ್ಬೋದು. ಇದರಲ್ಲಿ ಪ್ರೀ ಎರಿಥ್ರೋಸೈಟಿಕ್ ಸೈಕಲ್ ಅಂಡ್ ಪೋಸ್ಟ್ ಎರಿಥ್ರೋಸೈಟಿಕ್ ಸೈಕಲ್ ಇರುತ್ತೆ. ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಸಿ ಇಸ್ ದ ಆಪ್ಷನಲ್ ಆನ್ಸರ್. Thank you, sir. Now we'll move to the next question. In Galapagos Islands, Abingdon tortoise became extinct within a decade after goats were introduced into the island. Because ಈ ಕ್ವೆಶನ್ ನಮ್ಗೆ ಸ್ಮಿತಾ ಮ್ಯಾಮ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೇಚರ್ ಅಲ್ಲಿ ಯಾವಾಗ್ಲೂ ಕಾಂಪಿಟೇಷನ್ ಆಗ್ತಾನೆ ಇರ್ತದೆ. ನೇಚರ್ ಅಲ್ಲಿ ಬಿಡಿ, ನಿಮ್ ಮನೆಯಲ್ಲೇ ನೀವು ಅಕ್ಕ ತಂಗಿ ಅಣ್ಣ ತಮ್ಮಂದರ ಮೇಲೆ ಏನೇ ವಿಷಯಕ್ಕೂ ಕಾಂಪಿಟೇಷನ್ ಆಗ್ತಾ ಇರ್ತದೆ. ಅಂಡ್ ಯು ನೋ ದಟ್ ದ ಸ್ಟ್ರಾಂಗರ್ ಒನ್ ಆಲ್ವೇಸ್ ವಿನ್ಸ್. ಸೊ ಅದೇ ರೀತಿ ನೇಚರ್ ಅಲ್ಲಿ ಕೂಡ ಇಂಟರ್ ಸ್ಪೆಸಿಫಿಕ್ ಇಂಟರಾಕ್ಷನ್ಸ್ ಆಗ್ತಾನೆ ಇರ್ತದೆ ಬಿಟ್ವೀನ್ ದ ಪಾಪ್ಯುಲೇಷನ್ಸ್, ಅಂಡ್ ದೇ ನೀಡ್ ನಾಟ್ ಬಿ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಶೀಸ್. ದೇ ಮೇ ಬಿ ಆಫ್ 2 different species. And here, when the competition is occurring, resources need not be limited. Even for the unlimited resources, they may show your competitions. So, ಈ competition ಬರುವಾಗ ಯಾವಾಗಲೂ ನೆನಪಿಡಿ, fitness of one species is significantly lower in the presence of another species. So, ಇಲ್ಲಿ ನಮಗೆ 4 ಆಪ್ಷನ್ಸ್ ಗಳಿವೆ. Resources are limited, interspecific competition, greater browsing efficiency of goods, and resources are unlimited. So ನಿಮ್ಗೆ ಈ ಕ್ವೆಶನ್ ನೋಡುವಾಗ ಎಲ್ಲ ರೈಟ್ ಆನ್ಸರ್ ಅಂತ ಎನಿಸ್ಬೋದು. ಅದೇ ನೀವು ವಾಪಸ್ ಆ ಆಪ್ಷನ್ ಅಲ್ಲಿ ಎಲ್ಲ ಇದ್ರೂ ಕೂಡ ಮೇಲೆ ಕ್ವೆಶನ್ ಅನ್ನು ನೋಡಿ ಅವರಲ್ಲಿ ಸ್ಪೆಸಿಫಿಕಲಿ ಕೇಳಿದ್ದಾರೆ. ಇನ್ ದಿ ಗ್ಯಾಲಪಗೋಸ್ ಐಲ್ಯಾಂಡ್ ಅಬಿಂಗ್ಡನ್ ಟಾರ್ಟಸ್ ಅಂತ ಕೊಟ್ಟಿದ್ದಾರೆ. ಸೊ ಅಬಿಂಗ್ಡನ್ ಟಾರ್ಟಸ್ ಎಕ್ಸ್ಟಿಂಕ್ಟ್ ಆಗ್ಬೇಕಾದ್ರೆ, ಆ ಗೋಟ್ಸ್ ಇಂಟ್ರಡ್ಯೂಸ್ ಆದಾಗ ಎಕ್ಸ್ಟಿಂಕ್ಟ್ ಆಗ್ಬೇಕಾದ್ರೆ ಏನ್ ರೀಸನ್ ಇರ್ಬೋದು? ಅದು ಡೆಫಿನೆಟ್ಲಿ ಆಪ್ಷನ್ ಸಿ, ಗ್ರೇಟರ್ ಬ್ರೌಸಿಂಗ್ ಎಫಿಷಿಯನ್ಸಿ ಆಫ್ ದಿ ಗೋಟ್ಸ್. ಸೊ ಯೋರ್ ಅಬಿಂಗ್ಡನ್ ಟಾರ್ಟಸ್ ಇಸ್ ಅ ಸ್ಲೋ ಈಟರ್, ಅಂದ್ರೆ ಅದು ಗ್ರೇಸ್ ಮಾಡೋದು ತುಂಬಾ ಸ್ಲೋ ಆಗಿ, whereas goats are faster graze. They have a greater efficiency towards grazing. So because of which your greater browsing efficiency of the goats led to the extinct of the Abingdon tortoise. So the option C is the right answer. Thank you, ma'am. Now we'll move to the next question. The next question is about cell organelles. So thylakoids occur inside mitochondria. So mitochondria is one of the double membrane bound cell organelle which is present in animal as well as plant cell. So the mitochondria, the inner membrane, which is folded into a structure called cristae, and the function of mitochondria is it is going to be known as powerhouse of the cell. That means it is going to produce energy inside the cell. So the next one is chloroplast. So before going to chloroplast, I'll finish Golgi apparatus. So Golgi apparatus, as you have seen, this first time Golgi apparatus was discovered by a scientist called Camillo Golgi in the year 1898. This Golgi apparatus or Golgi bodies, usually it is present near the nucleus, and the structure of the Golgi apparatus is, it is just like disc-shaped structures, which is called as cisternae. And the function of Golgi apparatus is called as, it is packaging. It works as a packaging material. The next one is endoplasmic reticulum. Endoplasmic reticulum, usually as we have seen, it is very commonly, we have seen rough endoplasmic reticulum and smooth endoplasmic reticulum. And usually both endoplasmic reticulum, which is present in cell organelles, inside the cell, these are rough, means on the endoplasmic reticulum, the ribosomes will be present, which gives a rough endoplasmic reticulum. And it, as the ribosomes are present, it involves in protein synthesis. The another one is smooth endoplasmic reticulum, and it is present near the nucleus. So usually the another one, the second option which I had left, that is chloroplast. You can see the picture, the chloroplast. It is the cell organelle which is a plastid, which consists of chlorophyll inside it. And what you can see,
flattened structures which has been piled up inside, that is called as thylakoids. And inside this chloroplast, a stroma is present, and the stack of thylakoids is called as grana. And this grana is connected each other by a tubule-like structure which is called as stroma lamellae. So the question is, thylakoids occurs inside the chloroplast, which is a kind of plastid. The correct option is D, chloroplast. Okay, students, we'll go to the next question. In population interaction, plus sign is assigned to beneficial interaction, minus sign to detrimental, and 0 sign to neutral interaction. Then the population interaction represented by, this will be presented by Sampath sir. ವಿದ್ಯಾರ್ಥಿಗಳೇ, ಸ್ಮಿತಾ ಮೇಡಮ್ ಹೇಳಿದಾಗೆ ನೇಚರಲ್ಲಿ ಯಾವುದೇ ಸ್ಪೀಸೀಸ್ಗಳು ಇಂಡಿಪೆಂಡೆಂಟ್ ಅಲ್ಲ, ಯಾವುದೇ ಆರ್ಗಾನಿಸಮ್ಸ್ ಇಂಡಿಪೆಂಡೆಂಟ್ ಅಲ್ಲ, ಅವು ಬೇರೆಗಳ ಜೊತೆ ಆಲ್ವೇಸ್ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ. ಸೊ ಈ ಯಾವ ರೀತಿ ಇಂಟ್ರಾಕ್ಷನ್, ಈಗ ಇಂಟ್ರಾಕ್ಷನ್ ಬೆನಿಫಿಷಿಯಲ್ ಇದೆಯಾ ಅಥವಾ ಅದು ಹಾರ್ಮ್ ಆಗುತ್ತಾ ಅಥವಾ ನೀದರ್ ಬೆನಿಫಿಷಿಯಲ್ ಆರ್ ನಾರ್ ಹಾರ್ಮ್ಡ್, ಆ ಬೇಸಿಸ್ ಮೇಲೆ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ನಾವು 6 ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಸೊ ಒಂದೊಂದನ್ನೇ ನೋಡೋಣ. ಈ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಮ್ಯೂಚುವಲಿಸಮ್ ಅಲ್ಲಿ ಏನಾಗುತ್ತೆ, ಎರಡು ಸ್ಪೀಸೀಸ್ಗಳು ದೇ ಗೆಟ್ ಬೆನಿಫಿಟೆಡ್. ನಿಮ್ಗೊಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲೈಕನ್ಸ್. ಸೊ ಲೈಕನ್ಸ್ ಇಸ್ ಅನ್ ಅಸೋಸಿಯೇಷನ್ ಬಿಟ್ವೀನ್ ದ ಫಂಗೈ ಅಂಡ್ ದ ಆಲ್ಗೆ. ಸೊ ಅಲ್ಲಿ ಎರಡು ಸ್ಪೀಸೀಸ್ಗಳಿಗೆ ಬೆನಿಫಿಟ್ ಆಗುತ್ತೆ. ಹಾಗಾಗಿ ಇದು ಅದನ್ನ ನಾವು ಮ್ಯೂಚುವಲಿಸಮ್ ಅಂತ ಕರಿತೀವಿ. ಸೊ ಇನ್ನು ಕಾಂಪಿಟೇಷನ್ ಬಂದ್ರೆ ಎರಡು ಸ್ಪೀಸೀಸ್ಗಳಿಗೆ ಹಾರ್ಮ್ ಆಗುತ್ತೆ. ದಿಸ್ ಇಂಟ್ರಾಕ್ಷನ್ ಇಸ್ ಡೆಟ್ರಿಮೆಂಟಲ್ ಟು ದಿ ಬೋತ್ ದ ಸ್ಪೀಸೀಸ್. ಸೊ ನಿಮಗೆ ಕಾಂಪಿಟೇಷನ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮಗೆ ವಿಸಿಟಿಂಗ್ ಫ್ಲೆಮಿಂಗೋಸ್ ಮತ್ತೆ ಫಿಶಸ್. ಸೊ ದೇ ಕಾಂಪೀಟ್ ಫಾರ್ ದ ಸೇಮ್ ರಿಸೋರ್ಸ್, ದಟ್ಸ್ ವಾಟ್ ವಿ ಕಾಲ್ ಇಟ್ ಝೂ ಪ್ಲಾಂಕ್ಟನ್. ಸೊ ಇನ್ನು ಪ್ರಿಡೇಷನ್ ಬಂದ್ರೆ ಒಂದು ಸ್ಪೀಸೀಸ್ ದೇ ಗೆಟ್ ಬೆನಿಫಿಟೆಡ್, ಇನ್ನೊಂದು ಸ್ಪೀಸೀಸ್ಗೆ ಹಾರ್ಮ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಟೈಗರ್ ಅಂಡ್ ಡಿಯರ್ ರಿಲೇಶನ್ಶಿಪ್ ನ ನಾವು ನೋಡ್ಬೋದು. ಸೊ ಪ್ಯಾರಾಸಿಟಿಸಮ್ ಬಂದ್ರೆ ಅಲ್ಲೂ ಹಾಗೇನೆ ಪ್ರಿಡೇಷನ್ ರೀತಿನ ಒಂದು ಸ್ಪೀಸೀಸ್ಗೆ ದೇ ಗೆಟ್ ಬೆನಿಫಿಟೆಡ್, ಇನ್ನೊಂದಕ್ಕೆ ಹಾರ್ಮ್ ಆಗುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಕಸ್ಕ್ಯೂಟಾ ಆನ್ ದ ಹೆಡ್ಜ್ ಪ್ಲಾಂಟ್, ಅಥವಾ ಲೈಸ್ ಆನ್ ಅವರ್ ಹೆಡ್, ಅಥವಾ ರೌಂಡ್ ವರ್ಮ್ ಅಥವಾ ಟೇಪ್ ವರ್ಮ್ ಇನ್ ಅವರ್ ಇಂಟೆಸ್ಟೈನ್. ಸೊ ಅಲ್ಲಿ ಪ್ಯಾರಾಸೈಟ್ಗೆ ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ, ಹೋಸ್ಟ್ಗೆ ಏನಾಗುತ್ತೆ, ಲಾಸ್ ಅಥವಾ ಹಾರ್ಮ್ ಆಗುತ್ತೆ. ಇನ್ನು ಕಮೆನ್ಸಾಲಿಸಮ್ಗೆ ಬಂದ್ರೆ ಇಲ್ಲಿ ಒಂದು ಸ್ಪೀಸೀಸ್ ಗೆಟ್ ಬೆನಿಫಿಟೆಡ್, ಇನ್ನೊಂದು ಸ್ಪೀಸೀಸ್ಗೆ ನೀದರ್ ಗೆಟ್ ಬೆನಿಫಿಟೆಡ್ ನಾಟ್ ಹಾರ್ಮ್ಡ್. ಸೊ ನಂಗೆ ಕಮೆನ್ಸಾಲಿಸಮ್ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಫೀಲ್ಡ್ಗಳಲ್ಲಿ, ಗದ್ದೆ ಅಥವಾ ಹೊಲಗಳಲ್ಲಿ ಈ ಗ್ರೇಸಿಂಗ್ ಕ್ಯಾಟಲ್ ಮತ್ತೆ ಕ್ಯಾಟ್ಲ್ ಈಗ್ರೆಟ್ ನ ಅಬ್ಸರ್ವ್ ಮಾಡ್ಬೋದು. ಸೊ ಗ್ರೇಸಿಂಗ್ ಕ್ಯಾಟ್ಲ್ ಏನ್ ಮಾಡುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ, ಅದು ತನ್ನ ಬಾಲನ್ನು ಅಲ್ಲಾಡಿಸ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಎಲ್ಲ ಇನ್ಸೆಕ್ಟ್ಗಳು ಫ್ಲೈ ಆಗುತ್ತೆ, ಅದನ್ನ ಈಸಿಯಾಗಿ ಕ್ಯಾಟ್ಲ್ ಈಗ್ರೆಟ್ ಏನಿದೆ ಅದನ್ನ ಕ್ಯಾಚ್ ಮಾಡ್ಕೊಳುತ್ತೆ. ಕ್ಯಾಟ್ಲ್ ಈಗ್ರೆಟ್ಗೆ ಏನಾಯ್ತು, ಬೆನಿಫಿಟ್ ಆಗುತ್ತೆ. ಸೊ ಕ್ಯಾಟ್ಲಿಗೆ ಅಲ್ಲಿ ನೀದರ್ ಗೆಟ್ ಬೆನಿಫಿಟೆಡ್ ನಾ ಇಟ್ ಈಸ್ ಹಾರ್ಮ್. ಸೊ ಹಾಗಾಗಿ ಇಲ್ಲಿ +0 ನ ತೋರಿಸಿದ್ದಾರೆ. ಸೊ ಇನ್ನು ಲಾಸ್ಟ್ ರಿಯಾಕ್ಷನ್, ಅದು ಇಂಟ್ರಾಕ್ಷನ್, ದಟ್ ಇಸ್ ಅಮೆನ್ಸಾಲಿಸಮ್ ಅಂತ ಕರಿತೀವಿ. ಈ ಅಮೆನ್ಸಾಲಿಸಮ್ ಅಲ್ಲಿ ಏನಾಗುತ್ತೆ, ಒಂದು ಸ್ಪೀಸೀಸ್ಗೆ ದೇ ಗೆಟ್ ಹಾರ್ಮ್ಡ್, ಇನ್ನೊಂದು ಸ್ಪೀಸೀಸ್ಗೆ ನೀದರ್ ಗೆಟ್ ಹಾರ್ಮ್ಡ್ ಅಥವಾ ಬೆನಿಫಿಟೆಡ್. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆಂಟಿಬಯೋಟಿಕ್ ದಟ್ ಈಸ್ ರಿಲೀಸ್ಡ್ ಬೈ ದ ಮೈಕ್ರೋಬ್ಸ್. ಸೊ ಮೈಕ್ರೋಬ್ಸ್ ರಿಲೀಸ್ ಮಾಡುವಂತ ಆಂಟಿಬಯೋಟಿಕ್ಸ್ ಬೇರೆ ಮೈಕ್ರೋಬ್ಸ್ ಗ್ರೋತ್ ನ ರಿಟಾರ್ಡ್ ಮಾಡ್ಬೋದು, ಇಲ್ಲ ಅದು ಕಿಲ್ ಮಾಡ್ಬೋದು. ಹಾಗಾಗಿ ದಟ್ ಈಸ್ ಹಾರ್ಮ್ಡ್. ಸೊ ಇನ್ನೊಂದು ಮೈಕ್ರೋಬ್ಸ್ಗೆ ಆಂಟಿಬಯೋಟಿಕ್ಸ್ ರಿಲೀಸ್ ಮಾಡೋದ್ರಿಂದ ಅದಕ್ಕೇನು ಬೆನಿಫಿಟ್ ಇಲ್ಲ, ಹಾರ್ಮ್ ಇಲ್ಲ. ಸೊ ಹಾಗಾದ್ರೆ ನಾವು ಇಲ್ಲಿ ಪ್ಲಸ್ ಮೈನಸ್ ಏನು ಸಿಂಬಲ್ ತೋರಿಸಿದರೆ, ಇಲ್ಲಿ ಎರಡು ಇಂಟ್ರಾಕ್ಷನ್ಸ್ ಅಲ್ಲಿ ಪ್ಲಸ್ ಮೈನಸ್ ಇದೆ. ಅದು ಒಂದು ಪ್ರಿಡೇಷನ್ ಮತ್ತೆ ಪ್ಯಾರಾಸಿಟಿಸಮ್. ಬಟ್ ನಮ್ಮ ಆಪ್ಷನ್ಸ್ ಅಲ್ಲಿ ಏನಾಗಿದೆ, ಪ್ರಿಡೇಷನ್ ತೋರಿಸದೆ ಇಲ್ಲದೆ ಇರೋದ್ರಿಂದ ಸೊ ಇಲ್ಲಿ ಪ್ಯಾರಾಸಿಟಿಸಮ್ ಮಾತ್ರ ತೋರಿಸಿದರೆ, ಹಾಗಾಗಿ ಈ ಪ್ಲಸ್ ಮೈನಸ್ ಇಂಟ್ರಾಕ್ಷನ್ ಏನಿದೆ, ಸರಿಯಾದ ಉತ್ತರ ಅದಕ್ಕೆ ಪ್ಯಾರಾಸಿಟಿಸಮ್, ಆಪ್ಷನ್ ಡಿ. Thank you, sir. Now we'll move to the next question. At which stage of HIV infection does one usually show symptoms of AIDS? And this question will be explained by Shrikant sir. Students, ನೋಡಿ, ಯಾವುದೇ pathogen host ಗೆ infection ಮಾಡಿದ ಕೂಡಲೇ they cannot express the symptoms. They need some time to express the symptoms. So time of infection ಇಗೂ time of appearance of the symptoms ಇಗೂ ನಡುವೆ ಇರುವಂತ ಟೈಮ್ ಅನ್ನ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳಿ ಕರೀತೇವೆ. ಸೊ ಅದೇ ತರನೇ ಇವನ್ ಇನ್ ಕೇಸ್ ಆಫ್ ಏಡ್ಸ್, HIV ಒಬ್ರಿಗೆ ಇನ್ಫೆಕ್ಷನ್ ಆಯ್ತು ಅಂತ ಹೇಳಿದ ಕೂಡಲೇ ವಿ ಕ್ಯಾನಾಟ್ ಕಾಲ್ ದಟ್ ಪರ್ಸನ್ ಆಸ್ ಏಡ್ಸ್ ಪೇಷಂಟ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ಸ್ಟಿಲ್ the symptoms are expressed, we call that person as HIV positive person. ಯಾವಾಗ ಅದು ಸಿಂಪ್ಟಮ್ಸ್ ಅಪಿಯರ್ ಆಗ್ತದೆ ಅವಾಗ ಅವರನ್ನು ನಾವು ಏಡ್ಸ್ ಪೇಷಂಟ್ ಅಂತ ಹೇಳಿ ಕರಿತೇವೆ. ಸೊ ಇನ್ ದಿಸ್ ವೇ
ಇಲ್ಲಿ ಕೇಳ್ತಾ ಇರೋದು ಏನಪ್ಪಾ ಅಂತ ಹೇಳೋದಾದ್ರೆ HIV ಇನ್ಫೆಕ್ಷನ್ ಯೂಶುವಲ್ ಆಗಿ ಸಿಂಪ್ಟಮ್ಸ್ ಅನ್ನ ಯಾವಾಗ ಎಕ್ಸ್ಪ್ರೆಸ್ ಮಾಡತ್ತೆ ಅಂತ ಹೇಳ್ಬಿಟ್ಟು, ಸೊ ಅದರಲ್ಲಿ ಆಪ್ಷನ್ಸ್ ಗಳನ್ನ ನಾವು ನೋಡ್ತಾ ಹೋದ್ರೆ ಗೊತ್ತಾಗ್ತದೆ. ಆಪ್ಷನ್ ಡಿ, when HIV replicates rapidly in the helper T cells, it damages the more number of the helper T cells. So awaga disease symptoms express ಆಗೋದನ್ನ ನಾವು ಕಾಣ್ತೇವೆ, ನಾಟ್ ಬಿಫೋರ್ ದಟ್. ಸೊ ಉಳಿದಿರುವಂತ ಸಮಯ ಏನಿದೆ ಅಲ್ಲಿವರೆಗೂ ಅದನ್ನು ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳಿ ಕರಿತೇವೆ. ಥ್ಯಾಂಕ್ ಯು. Thank you, sir. Now we'll move to the next question. Heat shock method in bacterial transformation is to facilitate. This will be explained by Smita ma'am. ಥ್ಯಾಂಕ್ ಯು ಮ್ಯಾಮ್. ಸ್ಟೂಡೆಂಟ್ಸ್, ನೀವು ನೆನಪಿಡಿ ಈ ಹೀಟ್ ಶಾಕ್ ಮೆಥಡ್ ಎಲ್ಲಿ ಬರುತ್ತೆ ಅಂತ. ಇದು ನಮ್ಮ ಪ್ರಿನ್ಸಿಪಲ್ ಅಂಡ್ ಪ್ರೋಸೆಸಸ್ ಆಫ್ ಬಯೋಟೆಕ್ನಾಲಜಿಯಲ್ಲಿ ಬರುವಂತದ್ದು. ಅಂದ್ರೆ recombinant plasmid ಇಲ್ಲ vector carrying the desired gene or the DNA fragment has to be transferred into the host. ಹೋಸ್ಟ್ ಈಗ ಬ್ಯಾಕ್ಟೀರಿಯಲ್ ಸೆಲ್ ಇರ್ಬೋದು, ಯಾವುದೇ ಯುಕ್ಯಾರಿಯೋಟಿಕ್ ಸೆಲ್ ಇರ್ಬೋದು. ನೆನಪಿಡಿ, DNA ಒಂದು ಹೈಡ್ರೋಫಿಲಿಕ್ ಮಾಲಿಕ್ಯೂಲ್ ಆಗಿರೋದ್ರಿಂದ ಅದು ಸುಲಭದಲ್ಲಿ ಸೆಲ್ ಮೆಂಬ್ರೇನಿನ ಒಳಗೆ ಎಂಟರ್ ಆಗುದಿಲ್ಲ. ಸೊ ಅದಕ್ಕೆ ನಾವು ಹೋಸ್ಟ್ ಅನ್ನು ಫಸ್ಟ್ ಕಾಂಪಿಟೆಂಟ್ ಮಾಡಬೇಕು. ಸೊ ಹೋಸ್ಟ್ ಅನ್ನು ಕಾಂಪಿಟೆಂಟ್ ಹೇಗೆ ಮಾಡ್ತೇವೆ ಅಂದ್ರೆ, ಅದನ್ನು ಫಸ್ಟ್ ಒಂದು ಯಾವ್ದಾದ್ರು ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಅಲ್ಲಿ ಒಂದು ಡೈವೇಲೆಂಟ್ ಜೊತೆ ಅದನ್ನು ಟ್ರೀಟ್ ಮಾಡ್ತೇವೆ, ಲೈಕ್ ಯೋರ್ ಕ್ಯಾಲ್ಸಿಯಂ. ಸೊ ಇದನ್ನು ಟ್ರೀಟ್ ಮಾಡಿದಾಗ ಏನಾಗ್ತದೆ ಅಂದ್ರೆ, ಆ DNA ಎಂಟ್ರಿ ಇಂಟು ದ ಬ್ಯಾಕ್ಟೀರಿಯಮ್ ಅದು ಸುಲಭ ಆಗ್ತದೆ. ಸೊ ಇದು ಮಾಡಿ ಅದನ್ನ ನೆಕ್ಸ್ಟ್ ನಾವ್ ಏನ್ ಮಾಡ್ತೇವೆ ಅಂದ್ರೆ, ಆ RDNA ಇರುವಂತಹ ಹೋಸ್ಟ್ ಸೆಲ್ ಅನ್ನು, ಆ ಕಾಂಪಿಟೆಡ್ ಹೋಸ್ಟ್ ಸೆಲ್ ಅನ್ನು ನಾವು ಐಸ್ ಅಲ್ಲಿ ಇಟ್ಟು ಮತ್ತೆ ಅದನ್ನು ಸಡನ್ಲಿ ನಾವೇನ್ ಮಾಡ್ತೇವೆ, 42 ಡಿಗ್ರಿಗೆ ಅದನ್ನು ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡಿಗೆ ಇಟ್ಟು ವಾಪಸ್ ಅದನ್ನು ನಾವು ಐಸ್ ಅಲ್ಲಿ ಇಡ್ತೇವೆ. ಸೊ ದಿಸ್ ಇಸ್ ನೋನ್ ಆಸ್ ಅ ಹೀಟ್ ಶಾಕ್. ಅದೇ ಕೋಲ್ಡ್ ಇಂದ ಒಮ್ಮೆಲೆ ಅದನ್ನು ಹೀಟಿಗೆ ಇಟ್ಟು ವಾಪಸ್ ಕೋಲ್ಡಿಗೆ ಇಡುವಂಥದ್ದು. ಸೊ ಈ ಹೀಟಿಗೆ ಇಡುವುದನ್ನು ಹೀಟ್ ಶಾಕ್ ಹೇಳ್ತೇವೆ. ಸೊ ಈ ಪ್ರೋಸೆಸ್ ಅನ್ನು ನಾವು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಫಾರ್ ದಿ ಅಪ್ಟೇಕ್ ಆಫ್ DNA ಥ್ರೂ ದ ಪೋರ್ಸ್ ಆಫ್ ಇನ್ ಇಟ್ಸ್ ವಾಲ್, ಸೆಲ್ ವಾಲ್ ಅಂತ. ಸೊ ಹೋಸ್ಟಿನ ಸೆಲ್ ವಾಲ್ ಇಂದ ಅದನ್ನು ಒಳಗೆ ಹೋಗ್ಲಿಕ್ಕೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. Thank you, Smita ma'am. The next question is, the graph given below represents response of organisms to abiotic factors. What do 1, 2, and 3 represent respectively? This question will be explained by Nagbhushan sir. So ಇಲ್ಲಿ ಕ್ವಶನ್ ಅಲ್ಲಿ ಏನಿದೆ, ದಿ ಗ್ರಾಫ್ ಈಸ್ ರೆಪ್ರೆಸೆಂಟಿಂಗ್ ದಿ ರೆಸ್ಪಾನ್ಸ್ ಆಫ್ ದಿ ಆರ್ಗಾನಿಸಮ್ಸ್ ಟು ದಿ ಏಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಇದೆ. ಚೇಂಜ್ ಇನ್ ದಿ ಏಬಯೋಟಿಕ್ ಫ್ಯಾಕ್ಟರ್ಸ್ ಏನಿದೆ ಅದಕ್ಕೆ ಆರ್ಗಾನಿಸಮ್ಸ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ. ಸೊ ಗ್ರಾಫ್ ನೋಡಿದಾಗ ನಮಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆ ಎಕ್ಸ್ಟರ್ನಲ್ ಲೆವೆಲ್ ಅಂತ ಇದೆ, ವೈ ಆಕ್ಸಿಸ್ ನೋಡಿದಾಗ ಇಂಟರ್ನಲ್ ಲೆವೆಲ್ ಅಂತ ಇದೆ. ಆಗ್ಬಿಟ್ರೆ ಗ್ರಾಫಲ್ಲಿ ಇನ್ನೇನು ಗೊತ್ತಾಗೋದಿಲ್ಲ. ಗ್ರಾಫ್ ಎಷ್ಟೊತ್ತು ನೋಡಿದ್ರು ಅಲ್ಲೇನು ಅರ್ಥ ಆಗದೆ ಇರೋದ್ರಿಂದ ಇಮಿಡಿಯೇಟ್ ಆಗಿ ನಾವೇನು ಮಾಡಬೇಕು, ಆಪ್ಷನ್ಸ್ ಏನಿದಾವೆ ಅಂತ ನೋಡಬೇಕು. ಈ ಆಪ್ಷನ್ಸ್ ಎಲ್ಲ ನೋಡಿದಾಗ ನಮಗೆ ಅಲ್ಲಿ 3 ಟರ್ಮಿನಾಲಜೀಸ್ ಕಾಣಿಸುತ್ತೆ. ಒಂದು 3 ಟರ್ಮಿನಾಲಜೀಸ್ ಯಾವ್ದಾದಪ್ಪ ಅಂತ ಹೇಳಿದ್ರೆ, ರೆಗ್ಯುಲೇಟರ್, ಕನ್ಫಾರ್ಮರ್ ಅಂಡ್ ಪಾರ್ಷಿಯಲ್ ರೆಗ್ಯುಲೇಟರ್ ಅಂತ 3 ಇದಾವೆ. ಸೊ ಇಲ್ಲಿ ರೆಗ್ಯುಲೇಟರ್ ಅಂದ್ರೆ ಏನು? ದೀಸ್ ಆರ್ ದಿ ಆರ್ಗಾನಿಸಮ್ಸ್ ವಿಚ್ ಕ್ಯಾನ್ ಮೇಂಟೈನ್ ದೇರ್ internal body environment, even though whatever the changes in the external environment, the organisms has to maintain the constant internal environment or the homeostasis anta ಏನು ಹೇಳ್ತೀವಿ, it has to maintain the homeostasis. So ಇಲ್ಲಿ ಗ್ರಾಫ್ ಅಲ್ಲಿ ನೋಡಿದಾಗ ಒಂದು ಹಾರಿಜಾಂಟಲ್ ಲೈನ್ ಏನಿದೆ ದಟ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ 1 ಅಂತ ಇದೆಯಲ್ಲ. ಸೊ ಅದೇನಾಗಿದೆ, ಎಕ್ಸ್ಟರ್ನಲ್ ಲೆವೆಲ್ ಹೇಗೆ ವೇರಿಯೇಷನ್ ಆಗ್ತಾ ಇದ್ರು, ಎಷ್ಟೇ ಜಾಸ್ತಿ ಆಗ್ತಾ ಇದ್ರು ಅಲ್ಲಿ ಇಂಟರ್ನಲ್ ಲೆವೆಲ್ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಸೊ ರೆಗ್ಯುಲೇಟರ್ ಅಂದ್ರೆ ಏನಾಗಬೇಕು, ಇಂಟರ್ನಲ್ ಎನ್ವಿರಾನ್ಮೆಂಟ್ ಕಾನ್ಸ್ಟೆಂಟ್ ಆಗಿರಬೇಕು. ಹಾಗಾಗಿ ಲೈನ್ 1 ಅಂತ ಏನು ಡಿನೋಟ್ ಮಾಡಿದ್ದಾರೆ, ದಟ್ ಈಸ್ ರೆಪ್ರೆಸೆಂಟಿಂಗ್ ದಿ ರೆಗ್ಯುಲೇಟರ್ಸ್. ಹಾಗೆ ಲೈನ್ 2 ಏನಿದೆ ವಿಚ್ ಇಸ್ ಆರಿಜಿನೇಟೆಡ್ ಫ್ರಮ್ ದಿ 0 ಆರ್ ನಲ್ ಪಾಯಿಂಟ್ ಅಂತ ಏನಿದೆ 2 ಅಂತ ರೆಪ್ರೆಸೆಂಟ್ ಮಾಡಿರುವಂಥದ್ದು. ಸೊ ಅದು ಏನಿದೆ ಕಾನ್ಸ್ಟೆಂಟ್ ಆಗಿ ರೈಸ್ ಆಗ್ತಾ ಹೋಗ್ತಿದೆ. ಸೊ ಇಲ್ಲಿ ಕನ್ಫಾರ್ಮರ್ಸ್ ಅಂತ ಇನ್ನೊಂದು ಟರ್ಮಿನಾಲಜಿ ಇದೆ. ಕನ್ಫಾರ್ಮರ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ, ದೀಸ್ ಆರ್ ದಿ ಆರ್ಗಾನಿಸಮ್ಸ್ which changes their internal environment according to the changes in the external environment. External environment ಅಲ್ಲಿ ಜಾಸ್ತಿ ಆದ್ರೆ ಏನೇ ಒಂದು ಫ್ಯಾಕ್ಟರ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲೂ ಜಾಸ್ತಿ ಆಗ್ತಾ ಹೋಗ್ಬೇಕು. ಹಾಗೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಕಡಿಮೆ ಆದ್ರೆ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲೂ ಕಡಿಮೆ ಆಗಬೇಕು. ಹಾಗಾಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಹೇಗೆ ಚೇಂಜಸ್ ಆಗುತ್ತೋ ಅಕಾರ್ಡಿಂಗ್ಲಿ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲೂ ಚೇಂಜಸ್ ಆಗ್ತಾ ಇದ್ರೆ ಅದನ್ನ ಕನ್ಫಾರ್ಮರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಲೈನ್ 2 ಏನಿದೆ ದಟ್ ಈಸ್ ಡಿನೋಟಿಂಗ್ ದಿ ಕನ್ಫಾರ್ಮರ್ಸ್. ಸೊ ಮತ್ತೆ ಲೈನ್ 3 ಏನಿದೆ, ಸ್ಟಾರ್ಟಿಂಗ್ ಅಲ್ಲಿ ರೈಸ್ ಆಗಿದೆ, ಆಮೇಲೆ ಕಾನ್ಸ್ಟೆಂಟ್ ಆಗಿದೆ. ಸೊ ಇಲ್ಲಿ ಈ ತರದ್ದು ಇದೆ ಇನ್ನೊಂದು ಟರ್ಮಿನಾಲಜಿ ಇಲ್ಲಿ ಉಳ್ಕೊಂಡಿದೆ, ಯಾವುದು
ಪಾರ್ಷಿಯಲ್ ರೆಗ್ಯುಲೇಟರ್ಸ್ ಅಂತ. ಸೊ ಪಾರ್ಷಿಯಲ್ ರೆಗ್ಯುಲೇಟರ್ಸ್ ಅಂದ್ರೆ ಏನು? ದೀಸ್ ಆರ್ ದಿ ಆರ್ಗ್ಯಾನಿಸಮ್ಸ್ which can maintain their homeostasis up to certain level, beyond which they become simply conformers. So up to certain level ವರ್ಗೂ ಅದು ಇಂಟರ್ನಲ್ ಎನ್ವಿರಾನ್ಮೆಂಟ್ ನ ಮೇಂಟೈನ್ ಮಾಡುತ್ತೆ, ಆಮೇಲೆ ಅದು ಕನ್ಫಾರ್ಮರ್ಸ್ ಆಗ್ಬಿಡುತ್ತೆ. ಹಾಗಾಗಿ ಅಂಥದನ್ನ ದಿ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ನೈದರ್ ರೆಗ್ಯುಲೇಟರ್ಸ್ ನಾರ್ ಕನ್ಫಾರ್ಮರ್ಸ್ ಅಂಥದನ್ನ ಏನ್ ಹೇಳ್ತೀವಿ? ಪಾರ್ಷಿಯಲ್ ರೆಗ್ಯುಲೇಟರ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಡಿನೋಟೆಡ್ ಬೈ ಲೈನ್ 3. ಸೊ ಇಲ್ಲಿ ಆಪ್ಷನ್ ಡಿ ಏನಿದೆ ಅದರಲ್ಲಿ ನಂಬರ್ 1ಗೆ ರೆಗ್ಯುಲೇಟರ್ ಇದೆ, 2 ಕನ್ಫಾರ್ಮರ್, 3 ಪಾರ್ಷಿಯಲ್ ರೆಗ್ಯುಲೇಟರ್. ಹಾಗಾಗಿ ಆಪ್ಷನ್ ಡಿ ರೆಗ್ಯುಲೇಟರ್, ಕನ್ಫಾರ್ಮರ್ ಅಂಡ್ ಪಾರ್ಷಿಯಲ್ ರೆಗ್ಯುಲೇಟರ್ ಅಂತ ಏನಿದೆ ದಟ್ ಈಸ್ ದಿ ರೈಟ್ ಆನ್ಸರ್. ಥ್ಯಾಂಕ್ ಯು ಮೇಡಮ್. Thank you, sir. The next question is, biologists studied the population of rats in a barn. He found that the average natality was 250, average mortality 240, immigration 20, and emigration 30. The net increase in population is. ಈ ಕ್ವೆಶ್ಚನ್ ನಮಗೆ ಸಂಪತ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಪ್ಲೀಸ್. ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಒಂದು ಪಾಪ್ಯುಲೇಷನ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ವಾರ್ನ್ ಅಂದ್ರೆ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ವಾರ್ನ್ ಅಂದ್ರೆ ಏನಿಲ್ಲ, ಈ ನಮ್ಮ ಗ್ರೈನ್ಸ್ಗಳು, ಫುಡ್ ಗ್ರೈನ್ಸ್ ನಾವು ಸ್ಟೋರ್ ಮಾಡೋದು ಅಥವಾ ಅದರಲ್ಲಿ ಫಾಡರ್ಗಳು ಏನಿದೆ, ಒಂದು ಫಾರ್ಮ್ ಹೌಸ್ ಏನಿದೆ ಅದನ್ನ ಬಾರ್ನ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಈಸ್ ಡಿಟರ್ಮೈನ್ಡ್ ಬೈ ದ 4 ಬೇಸಿಕ್ ಪ್ರೊಸೆಸಸ್. ಅದನ್ನ ನಾವು ನೆಟಾಲಿಟಿ, ಮಾರ್ಟಾಲಿಟಿ, ಇಮಿಗ್ರೇಷನ್ ಅಂಡ್ ಎಮಿಗ್ರೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಜನನ ದರ, ಮರಣ ದರ, ಒಳ ವಲಸೆ ಹಾಗೆ ಹೊರ ವಲಸೆ. ಈ ಜನನ ದರ ಅಥವಾ ಅದನ್ನ ನಾವು ನ್ಯಾಟಾಲಿಟಿ ಅಂತ ಏನ್ ಕರಿತೀವಿ, ಈ ನ್ಯಾಟಾಲಿಟಿನಲ್ಲಿ ಇಟ್ ಈಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಬರ್ತ್ಸ್ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್ ಇನ್ ಎ ಪಾಪ್ಯುಲೇಷನ್. ಅದನ್ನ ನಾವು ಜನನ ದರ ಅಥವಾ ನ್ಯಾಟಾಲಿಟಿ ಅಥವಾ ಬರ್ತ್ ರೇಟ್ ಅಂತ ಕರಿತೀವಿ. ಇನ್ನು ಡೆತ್ ರೇಟ್, ಅಲ್ಲಿ ನಂಬರ್ ಆಫ್ ಡೆತ್ಸ್ in a population during a given period of time in a particular area. ಹಾಗೆ ನಾನು ಇಮಿಗ್ರೇಷನ್ ಅಂದ್ರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಕಮ್ ಇನ್ ಟು ದ ಹ್ಯಾಬಿಟ್ಯಾಟ್ ಫ್ರಮ್ ಎಲ್ಸ್ವೇರ್, ಅದನ್ನು ನಾವು ಇಮಿಗ್ರೇಷನ್ ಅಥವಾ ಒಳವಲಸೆ ಅಂತ ಕರಿತೀವಿ. ಹೊರವಲಸೆ ಅಥವಾ ಅದನ್ನ ಎಮಿಗ್ರೇಷನ್, ಇಲ್ಲಿ ನಂಬರ್ ಆಫ್ ಇಂಡಿವಿಜುವಲ್ಸ್ ಗಾನ್ ಎಲ್ಸ್ವೇರ್ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಇನ್ ಎ ಪಾಪ್ಯುಲೇಷನ್, ವಾಟ್ ವಿ ಕಾಲ್ ಇಟ್ ಆಸ್ ಎಮಿಗ್ರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನ್ಯಾಟಾಲಿಟಿ ಹಾಗೆ ಇಮಿಗ್ರೇಷನ್ ಏನಿದೆ ಪಾಪ್ಯುಲೇಷನ್ ಡೆನ್ಸಿಟಿನ ಅದು ಇನ್ಕ್ರೀಸ್ ಮಾಡುತ್ತೆ. ತಿಳ್ಕೊಳ್ಳೋಕೆ ಪ್ಲಸ್ ಸೈನ್ ತೋರಿಸಿದ್ದಾರೆ. ಹಾಗೇನೆ ಡೆತ್ ರೇಟ್ ಅಥವಾ ಮಾರ್ಟಾಲಿಟಿ ಅಂತ ಏನ್ ಕರಿತೀವಿ, ಹಾಗೆ ಎಮಿಗ್ರೇಷನ್ ಅಂತ ಏನ್ ಕರಿತೀವಿ, ಅದು ಪಾಪ್ಯುಲೇಷನ್ ಡೆನ್ಸಿಟಿನ ಡಿಕ್ರೀಸ್ ಮಾಡುತ್ತೆ. ಸೊ ಇಲ್ಲಿ ಅದಕ್ಕೆ ಪಾಪ್ಯುಲೇಷನ್ ಡೆನ್ಸಿಟಿನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾನ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಐ ಟೋಲ್ಡ್ ಯು ದಿ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಯಾವಾಗ ಆಗುತ್ತೆ ಅಂದ್ರೆ ಅಲ್ಲಿ ಬರ್ತ್ ರೇಟು ಮತ್ತೆ ಇಮಿಗ್ರೇಷನ್ ಆದವಾಗ ಜಾಸ್ತಿ ಆಗುತ್ತೆ, ಹಾಗೆ ಕಡಿಮೆ ಯಾವಾಗ ಆಗುತ್ತೆ ಅಂದ್ರೆ ಡೆತ್ ರೇಟು ಮತ್ತೆ ಎಮಿಗ್ರೇಷನ್ ಆದವಾಗ. ಸೊ ಇಲ್ಲಿ ಇದೊಂದು ಕ್ಯಾಲ್ಕುಲೇಷನ್ ಬೇಸ್ಡ್ ಕ್ವಶನ್. ಸೊ ಇಲ್ಲಿ ಇದೇ ಬರ್ತ್ ರೇಟ್ ಎಷ್ಟಿದೆ ಅಂತ ನೋಡಿದ್ರೆ 250 ಇದೆ, ಹಾಗೆ ಇಮಿಗ್ರೇಷನ್ ಎಷ್ಟಿದೆ 20 ಇದೆ. ಸೊ 250 ಪ್ಲಸ್ 20 270 ಆಗುತ್ತೆ. ಹಾಗೇನೆ ಈ ಕಡೆ ಮಾರ್ಟಾಲಿಟಿ ಎಷ್ಟಿದೆ 240, ಹಾಗೆ ಎಮಿಗ್ರೇಷನ್ ಎಷ್ಟಿದೆ ಅದು 30. ಸೊ ಈ ಕಡೆನೂ ಏನಾಗುತ್ತೆ 270 ಆಗುತ್ತೆ. ಸೊ ಹಾಗಾಗಿ ನೆಟ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಬಿಕಮ್ಸ್ 0. ಸೊ ಹಾಗಾಗಿ ಆನ್ಸರ್ ಬಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Thank you, sir. Now we'll move to the next question. The organization which publishes the red list of species is. ಇಲ್ಲಿ 4 ಆಪ್ಷನ್ಸ್ ಗಳಿದೆ. ICFRE ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಸೊ ಇದನ್ನ ಯೂಶಲಿ ಗವರ್ಮೆಂಟ್ ಏನಿರುತ್ತೆ ಅದರಲ್ಲಿ ಒಂದು ಮಿನಿಸ್ಟ್ರಿ ಇದನ್ನ ಯೂಶಲಿ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ IUCN. IUCN ಮೀನ್ಸ್ ದ ಎಕ್ಸ್ಪಾನ್ಷನ್ ಇಸ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿ. ಸೊ ಯೂಶಲಿ ಈ IUCN ಏನ್ ಮಾಡುತ್ತೆ ಅಂದ್ರೆ ದಿಸ್ ಇಸ್ ದ ಒನ್ ವಿಚ್ ಇಸ್ ಗೋಯಿಂಗ್ ಟು ಮೇಂಟೈನ್ ದಿ ರೆಡ್ ಡೇಟಾ ಬುಕ್, ಅಂದ್ರೆ ರೆಡ್ ಲಿಸ್ಟ್ ಆಫ್ ಸ್ಪೀಶೀಸ್. ಏನು ರೆಡ್ ಲಿಸ್ಟ್ ಆಫ್ ಸ್ಪೀಶೀಸ್ ಅಂದ್ರೆ ನಾವು ಯೂಶಲಿ ಇದನ್ನ ಎಂಡೇಂಜರ್ಡ್ ಸ್ಪೀಶೀಸ್ ಅಥವಾ ಥ್ರೆಟನ್ಡ್ ಅಂತ ಕರಿತೀವಿ. ಅಂದ್ರೆ ದ ಸ್ಪೀಶೀಸ್ ವಿಚ್ ಆರ್ ಇನ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್ ಅಂತ ಹೇಳಿ. ಸೊ ಅದ್ರ ನಂಬರ್ ಕಂಪ್ಲೀಟ್ ಆಗಿ ಮಿನಿಮೈಸ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಟಿಂಕ್ಟ್ ಇನ್ ಫ್ಯೂಚರ್ ಇನ್ ವೆರಿ ಫ್ಯೂ ಡೇಸ್ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಅಸ್ ಎಂಡೇಂಜರ್ಡ್ ಅಂತ ಹೇಳಿ. ಸೊ ಆ ರೀತಿ ಸ್ಪೀಶೀಸ್ ಗಳನ್ನ ಲಿಸ್ಟ್ ಔಟ್ ಮಾಡುದು ಯೂಶಲಿ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ IUCN.
ಸೊ ಇದನ್ನ ಯೂಶಲಿ ಗ್ಲೋಬಲಿ ಕಾಮನ್ ಆಗಿ ಇದನ್ನ RDB ಅಥವಾ ರೆಡ್ ಡೇಟಾ ಬುಕ್ ಅನ್ನ ಕಾಮನ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ದ ನೆಕ್ಸ್ಟ್ UNEP ಅಂತಂದ್ರೆ ಇಟ್ ಈಸ್ ಯುನೈಟೆಡ್ ನೇಷನ್ಸ್ ಆಫ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ, ಇದನ್ನ 1972 ನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಅಡ್ರೆಸ್ ದಿ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಟ್ ಗ್ಲೋಬಲ್ ಅಂಡ್ ಆಸ್ ವೆಲ್ ಆಸ್ ರೀಜನಲ್ ಲೆವೆಲ್. ನೆಕ್ಸ್ಟ್ WWE ಅಂತಂದ್ರೆ ಇದು ಕಾಮನ್ ಆಗಿ ಗೊತ್ತಿರುತ್ತೆ, ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿ. ಸೊ ನಮ್ಗೆ ಇಲ್ಲಿ ಕ್ವೆಶನ್ ಕೇಳಿರೋದು ರೆಡ್ ಲಿಸ್ಟ್ ಆಫ್ ಸ್ಪೀಶೀಸ್ ಅನ್ನ ಪಬ್ಲಿಷ್ ಮಾಡೋದು ಯಾರು ಅಂತ ಹೇಳಿ. ದಟ್ ಈಸ್ ಆಬ್ವಿಯಸ್ಲಿ IUCN, ವಿಚ್ ಇಸ್ ಗೋಯಿಂಗ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಲಿಸ್ಟಿಂಗ್ ಔಟ್ ದ ಸ್ಪೀಶೀಸ್ ವಿಚ್ ಆರ್ ಇನ್ ದಿ ವರ್ಡ್ಸ್ ಆಫ್ ಎಕ್ಸ್ಟಿಂಕ್ಷನ್. Okay, now we'll move to the next question. Identify the chemical structure shown below and select the correct option, giving its source and uses. ಈ ಕ್ವೆಶನ್ ನಮ್ಗೆ ಅರವಿಂದ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಈ ಕ್ವೆಶನ್ ಅಲ್ಲಿ ನೀವು ಒಂದು ಡಯಾಗ್ರಾಮ್ ನೋಡ್ತಾ ಇದ್ದೀರಿ, ಒಂದು ಕೆಮಿಕಲ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ 4 ಉತ್ತರಗಳನ್ನ 3 ಸಬ್ ಹೆಡಿಂಗ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಮೊದಲನ್ನ ಡ್ರಗ್ ಅಂತ ಕರಿತೀವಿ, ಎರಡನೇದನ್ನ ಆ ಡ್ರಗ್ ಬಂದಿರತಕ್ಕಂಥ ಸೋರ್ಸ್ ಯಾವುದು, ಮೂರನೇದು ಯೂಸರ್ಸ್. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ನಲ್ಲಿ ಇದನ್ನ ಓದಿದ್ದೀರಿ. ಮೊದಲನೇ ಆಪ್ಷನ್ ನೋಡಿ, ಕೊಕೈನ್ ಸೋರ್ಸ್ ಎರಿಥ್ರೋಸೈಲಮ್ ಕೋಕಾ ಅಂತ ಇದೆ, ಆಕ್ಸಿಲರೇಟ್ ದಿ ಟ್ರಾನ್ಸ್ಪೋರ್ಟ್ ಆಫ್ ಡೋಪಮೈನ್ ಅಂತ ಇದೆ. ಇದು ಸರಿಯಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಇಟ್ ಡು ನಾಟ್ ಆಕ್ಸಿಲರೇಟ್ ಬಟ್ ಇಟ್ ಇಂಟರ್ಫಿಯರ್ಸ್ ವಿತ್ ದ ಟ್ರಾನ್ಸ್ಪೋರ್ಟ್ ಆಫ್ ಡೋಪಮೈನ್ ಆಗ್ಬೇಕಿತ್ತು, ಆದ್ರಿಂದ ಅದು ತಪ್ಪು. ಎರಡನೇದು ಹೆರಾಯಿನ್ ಕೆನಬಿಯಸ್ ಸಟೈವಸ್ ಡಿಪ್ರೆಸೆಂಟ್ ಅಂಡ್ ಸ್ಲೋಸ್ ಡೌನ್ ಬಾಡಿ ಫಂಕ್ಷನ್ಸ್ ಅಂತ ಇದೆ. ಹೆರಾಯಿನ್ ಈಸ್ ಫ್ರಮ್ ಪೆಪಾವರ್ ಸಾಮ್ನಿಫೆರಮ್, ಅದರಿಂದ ಅದು ತಪ್ಪು. ಮೂರನೇದು ಕ್ಯಾನಬಿನಾಯ್ಡ್ ಅಟ್ರೋಪಬೆಲ್ಲಡೋನಾ ಪ್ರೊಡ್ಯೂಸ್ ಬೈ ಅಟ್ರೋಪಬೆಲ್ಲಡೋನಾ ಪ್ರೊಡ್ಯೂಸಸ್ ಹ್ಯಾಲುಸಿನೇಷನ್ಸ್ ಅಂತ ಇದೆ. ಆದರೆ ಕೆನಬಿನಾಯ್ಡ್ ಅಟ್ರೋಪಬೆಲ್ಲಡೋನಾದಲ್ಲಿ ತಯಾರಾಗೋದಲ್ಲ, ಕೆನಬಿಯಸ್ ಸಟೈವಾದಲ್ಲಿ ತಯಾರಾಗೋದು, ಅದರಿಂದ ಅದು ತಪ್ಪು. 4ನೇ ಆಪ್ಷನ್ ನೋಡಿ, ಮಾರ್ಫಿನ್ ಪೆಪಾವರ್ ಸಾಮ್ನಿಫೆರಮ್ ಅಂಡ್ it is having the function of sedative and painkiller. So D is the correct answer. ಆದ್ರಿಂದ ಈ ಪ್ರಶ್ನೆಗೆ ಮಾರ್ಫಿನ್ ಪೆಪಾವರ್ ಸಾಮ್ನಿಫೆರಮ್ sedative and painkiller is the correct option. Thank you. Thank you, Arvind sir. The next question is, India has 1000 varieties of mango. Which level of diversity does it represent? This will be explained by Smita ma'am. Ma'am, please. ಸ್ಟೂಡೆಂಟ್ಸ್, ಈ ಕ್ವೆಶನ್ ಬರುವಾಗ ನಿಮ್ಗೆ 4 ಆಪ್ಷನ್ ಕೊಟ್ಟಿದೆ. ಇದು ಈ 4 ಆಪ್ಷನ್ ಅಲ್ಲಿ ಅದರ ಡೆಫಿನೇಷನ್ ಗೊತ್ತಿದ್ರೆ, ಅದರ ಅರ್ಥ ಗೊತ್ತಿದ್ರೆ ಡೆಫಿನೆಟ್ಲಿ ನಿಮ್ಗೆ ಈ ಆನ್ಸರ್, ಈ ಪರ್ಟಿಕ್ಯುಲರ್ ಕ್ವೆಶನ್ ಆನ್ಸರ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಸೊ ಫಸ್ಟ್, ಸ್ಪೀಶೀಸ್ ಡೈವರ್ಸಿಟಿ ಅಂದ್ರೆ ಎಂತ? ಸೊ ಇಟ್ ಇಸ್ ಅ ನಂಬರ್ ಆಫ್ ಸಿಂಪಲ್ ಆಗಿ ಹೇಳೋದಾದ್ರೆ ನಂಬರ್ ಆಫ್ ಸ್ಪೀಶೀಸ್ ಪ್ರೆಸೆಂಟ್ ಇನ್ ಅ ಪರ್ಟಿಕ್ಯುಲರ್ ಕಮ್ಯುನಿಟಿ ಆರ್ ಇನ್ ಅ ಪರ್ಟಿಕ್ಯುಲರ್ ಜಾಗ್ರಫಿಕಲ್ ಏರಿಯಾ ಹೇಳ್ತೇವೆ ನಾವು. ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಎಂತ? ಟೋಟಲ್ ನಂಬರ್ ಆಫ್ ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಡೈವರ್ಸಿಟಿ ಅಟ್ ಅ ಜೆನೆಟಿಕ್ ಲೆವೆಲ್ ಆಫ್ ಅ ಪರ್ಟಿಕ್ಯುಲರ್ ಸ್ಪೀಶೀಸ್. ಕಮ್ಯುನಿಟಿ ಡೈವರ್ಸಿಟಿ ಅಂದ್ರೆ ಡೈವರ್ಸಿಟಿ ಆಫ್ ಅ ಕಮ್ಯುನಿಟಿ ಟೈಪ್ಸ್ ವಿದಿನ್ ಅ ಡಿಫರೆಂಟ್ ಆರ್ ಅ ಲಾರ್ಜ್ ಇಕಲಾಜಿಕಲ್ ನಿಶ್ ಅಂತ ಆಗುತ್ತೆ. ಇಕಲಾಜಿಕಲ್ ಡೈವರ್ಸಿಟಿ ಅಂದ್ರೆ ವೇರಿಯೇಷನ್ಸ್ ಇನ್ ದ ಇಕೋಸಿಸ್ಟಮ್ ವಿದಿನ್ ಅ ಜಿಯೋಗ್ರಫಿಕಲ್ ಲೊಕೇಶನ್. ಸೊ ಇಲ್ಲಿ 1000 ವೆರೈಟೀಸ್ ಆಫ್ ಮ್ಯಾಂಗೋ ಕೇಳಿದಾಗ ಮ್ಯಾಂಜಿಫೆರಾ ಇಂಡಿಕಾ ಇದೆ. ಮ್ಯಾಂಗೋ ಅಂದ್ರೆ ಮ್ಯಾಂಜಿಫೆರಾ ಇಂಡಿಕಾ, ನಿಮ್ಗೆ ಬೇರೆ ಬೇರೆ ವೆರೈಟೀಸ್ ಗಳಿವೆ. ಸೊ ಈ ವೆರೈಟೀಸ್ ಅಲ್ಲಿ ಮ್ಯಾಂಜಿಫೆರಾ ಅಂದ್ರೆ ಅದು ಸ್ಪೀಶೀಸ್ ಡೈವರ್ಸಿಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಡೆಫಿನೆಟ್ಲಿ ಜೆನೆಟಿಕ್ ಡೈವರ್ಸಿಟಿ, ಬಿಕಾಸ್ ಅಲ್ಲಿ ಜೆನೆಟಿಕ್ ಮೇಕಪ್ ಅಲ್ಲಿ ಚೇಂಜಸ್ ಇರುವಂತದ್ದು. ಸೊ ದ ರೈಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಬಿ, ಜೆನೆಟಿಕ್ ಡೈವರ್ಸಿಟಿ. Thank you, ma'am. Now we'll move to the last question. Given below is the representation of extent of global diversity of invertebrates. What growth of the 4 portions A to D represent respectively? So ಇದನ್ನ ನಮಗೆ 4 portions are explain ಮಾಡ್ತಾರೆ. ಎಸ್ ಮೇಡಮ್. ಸೊ ಇಲ್ಲಿ ಒಂದು ಪೈ ಚಾರ್ಟ್ ಇದೆ. ಆ ಪೈ ಚಾರ್ಟ್ ಏನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಹೇಳಿದ್ರೆ ಗ್ಲೋಬಲ್ ಡೈವರ್ಸಿಟಿ ಆಫ್ ಇನ್ವರ್ಟಿಬ್ರೇಟ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಆ ಪೈ ಚಾರ್ಟ್ ನಾವು ನೋಡೋದಾದ್ರೆ ಅಲ್ಲಿ ಆ ಪರ್ಸೆಂಟೇಜ್ ನಲ್ಲಿ ಅದನ್ನ ಡಿನೋಟ್ ಮಾಡಿರ್ತಾರೆ. ಸೊ ಇಲ್ಲಿ ಎ ಅನ್ನೋಂಥದ್ದು ಏನಿದೆ, ದಟ್ ಆಕ್ಯುಪೈಸ್ ದಿ ಲಾರ್ಜೆಸ್ಟ್ ಏರಿಯಾ ಇನ್ ದಿ ಪೈ ಚಾರ್ಟ್. ಸೊ ಇಲ್ಲಿ ನಮಗೆ ಈ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ, ಈವನ್ ದೋ ಇಟ್ ಕಮ್ಸ್ ಫ್ರಮ್ ದ ಸೆಕೆಂಡ್ ಇಯರ್ ಚಾಪ್ಟರ್, ಆ ಬಯೋಡೈವರ್ಸಿಟಿ ಅಂತ ಏನಿದೆ ಸೆಕೆಂಡ್ ಇಯರ್ದು, ಅದರದ್ದೇ ಆದ್ರೂ ಸೊ ಫಸ್ಟ್ ಇಯರ್ಲಿ ಅನಿಮಲ್ ಕಿಂಗ್ಡಮ್ ಏನಿದೆ ಅದರದ್ದು ಒಂದು ಸೆಂಟೆನ್ಸ್ ನಮಗೆ ಇಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಅಲ್ಲಿ ನಾವು ಓದಿರ್ತೀವಿ ಆರ್ಥ್ರೋಪೋಡಾ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಅನಿಮಲ್ ಫೈಲಮ್ ಅಂತ. ಸೊ ಆರ್ಥ್ರೋಪೋಡಾ ಲಾರ್ಜೆಸ್ಟ್ ಅನಿಮಲ್ ಫೈಲಮ್ ಅಂತ ಓದುವಾಗ ಕ್ಲಾಸ್ ಇನ್ಸೆಕ್ಟಾ ಏನ್ ಬರುತ್ತೆ,
That is one of the largest largest group which contains diversified organisms ಅಂತ ಹೇಳ್ತೀವಿ, ಇನ್ಸೆಕ್ಟ್ಸ್ ಅಂತ. ಸೊ ಇವನ್ ಇವತ್ತಿಗೆ ನಮಗೆ ಇಲ್ಲಿ ಈ ಆಲ್ ಔಟ್, ಗುಡ್ ನೈಟ್ ಮತ್ತೆ ಮಾರ್ಟಿನ್ ಅಂತ ಏನೇ ಬಂದಿದ್ರು ಅದ್ರ ಎಫೆಕ್ಟ್ ಎಲ್ಲ ಇದ್ರೂ ಇನ್ಸೆಕ್ಟ್ಸ್ ದೇ ಮೇಂಟೈನ್ ದೇರ್ rich diversity, and hence here option A it is representing the diversity of the insects that is around 70%, and that occupies the first position. ಸೊ ನೆಕ್ಸ್ಟ್ ಬಂದು ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋದು ಯಾವುದು ಅಂತ ನೋಡಿದ್ರೆ ಅಲ್ಲಿ ಗ್ರಾಫ್ನಲ್ಲಿ ಡಿ. ಸೊ ಆ ಡಿ ಅನ್ನು ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಹೇಳಿದ್ರೆ ದಟ್ ಈಸ್ ದಿ ಅದರ್ ಅನಿಮಲ್ ಗ್ರೂಪ್ನ ರೆಪ್ರೆಸೆಂಟ್ ಮಾಡುತ್ತೆ. ದಟ್ ರೆಪ್ರೆಸೆಂಟ್ಸ್ ಅರೌಂಡ್ 14 to 15% ಆಫ್ ದಿ ಅನಿಮಲ್ ಡೈವರ್ಸಿಟಿ. ಅಂಡ್ ಅದಕ್ಕಿಂತ ಇನ್ನು ಸ್ವಲ್ಪ ಕಡಿಮೆ ಇರೋದು ಯಾವುದು ಅಂತ ಹೇಳಿದ್ರೆ ಬಿ, ದಟ್ ಈಸ್ ರೆಪ್ರೆಸೆಂಟಿಂಗ್ ದಿ ಮೊಲಸ್ಕ್. ಬಿ ರೆಪ್ರೆಸೆಂಟಿಂಗ್ ದಿ ಮೊಲಸ್ಕ್, ಇಟ್ ರೆಪ್ರೆಸೆಂಟ್ಸ್ ಅರೌಂಡ್ 10 to 11% ಆಫ್ ದಿ ಸ್ಪೀಶೀಸ್ ಡೈವರ್ಸಿಟಿ. ಅಂಡ್ ದಿ ಲಾಸ್ಟ್ ಚಿಕ್ಕ ಏರಿಯಾ ಏನು ರೆಪ್ರೆಸೆಂಟ್ ಮಾಡ್ತಿದೆ ಸಿ ಏನಿದೆ, ದಟ್ ರೆಪ್ರೆಸೆಂಟ್ ದಿ ಕ್ರಸ್ಟೇಷಿಯನ್ಸ್, ದಟ್ ಈಸ್ ಅರೌಂಡ್ 3 to 4% ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಎ ಇನ್ಸೆಕ್ಟ್ಸ್, ಬಿ ಮೊಲಸ್ಕ್ಸ್, ಸಿ ಕ್ರಸ್ಟೇಷಿಯನ್ಸ್ ಅಂಡ್ ಡಿ ಅದರ್ ಅನಿಮಲ್ ಗ್ರೂಪ್ಸ್ ಅಂತ ಇರೋಂಥ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಥ್ಯಾಂಕ್ ಯು. Thank you, Nagbhushan sir. So thank you one and all the best students. ಸ್ನೇಹಿತರೆ, ಈ ಕಾರ್ಯಕ್ರಮ 60 ಪ್ರಶ್ನೆಗಳ ಸುದೀರ್ಘ ವಿವರಣೆಯನ್ನ ನಮ್ಮ ಉಪನ್ಯಾಸಕ ಮಿತ್ರರು ಕೊಟ್ಟಿದ್ದಾರೆ. ಈ ಒಂದು 60 ಪ್ರಶ್ನೆಗಳನ್ನ ನಮ್ಮ ಅನುಭವದಲ್ಲಿ ಹಂಚಿಕೊಳ್ಳೋ ಹೊತ್ತಿಗೆ ಬಂದಂತಹ ಎಲ್ಲ ನೆನಪುಗಳನ್ನ ಈಗ ಮತ್ತು ನಮ್ಮ ಈ ಒಂದು ಇಂಟರಾಕ್ಷನ್ ಅನ್ನ ಶ್ರೀಯುತ ಸಿದ್ಲಿಂಗಮೂರ್ತಿ ಅವರು ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಮೂಲಕ ತಿಳಿಸಬೇಕು ಅಂತ ನಾನು ಸಿದ್ಲಿಂಗಮೂರ್ತಿ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಅರವಿಂದ್. ದ ಹ್ಯಾಪಿನೆಸ್ ಆಫ್ ಯುವರ್ ಲೈಫ್ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ಯುವರ್ ಥಾಟ್ಸ್ ಅಂತ. ಅಂದ್ರೆ ವಿದ್ಯಾರ್ಥಿಗಳೇ, ಜೀವನದಲ್ಲಿ ನೀವು ಸಂತೋಷವಾಗಿರ್ಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಪ್ರಬುದ್ಧವಾದ ಯೋಚನೆಗಳು ಅಗತ್ಯ ಅಂತ ನಮ್ಮೆಲ್ಲರ ಅನಿಸಿಕೆ. ಸುದೀರ್ಘವಾದ ಮ್ಯಾರಥಾನ್ ಈ ಸೆಷನ್ನಲ್ಲಿ 60 ಪ್ರಶ್ನೆಗಳನ್ನ ನಾವು ಮುಂಬರುವಂತಹ CET ಎಕ್ಸಾಮಿನೇಷನ್ಗೆ ಸಾಲ್ವ್ ಮಾಡಿಕೊಟ್ಟಿದ್ದೀವಿ ನಿಮಗೆಲ್ಲರಿಗೂ ಕೂಡ. ಈ ಹಂತದಲ್ಲಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಎಂಟೈರ್ ಕಾನ್ಸೆಪ್ಟ್ ಅನ್ನೋದು ಏನಿದೆಯಲ್ಲ, ಇದು ಪ್ಯಾನಲ್ ಕಾನ್ಸೆಪ್ಟ್ ಟು ಡಿಸ್ಕಸ್ all 60 questions of biology given by ಶ್ರೀಯುತ ಅರವಿಂದ್ ಕುಮಾರ್ ಅವರು ಪ್ರಸ್ತುತ ಪ್ರಾಂಶುಪಾಲರು ಕುಂಸಿ ಗವರ್ನಮೆಂಟ್ ಕಾಲೇಜಲ್ಲಿ ಇದ್ದಾರೆ. ಅವರ ಒಂದು ನಿರ್ದೇಶನದಂತೆ ನಾವೆಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಈ ಒಂದು ಪ್ರಾಜೆಕ್ಟ್ ಅನ್ನು ಹಮ್ಮಿಕೊಂಡ್ವಿ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಈ 60 ಪ್ರಶ್ನೆಗಳನ್ನ ತಯಾರು ಮಾಡಿದಂತಹ ಶ್ರೀಮತಿ ಮಮತಾ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದರಲ್ಲಿ ಪ್ಯಾನಲಿಸ್ಟ್ ಆಗಿ ಭಾಗಿಯಾದಂತಹ ಶ್ರೀಯುತ ಶ್ರೀಕಾಂತ್ ಇರಬಹುದು, ಡಾಕ್ಟರ್ ಸಂಪತ್ ಇರ್ಬೋದು, ಡಾಕ್ಟರ್ ನಾಗಭೂಷಣ್, ಮೈಸೆಲ್ಫ್ ಡಾಕ್ಟರ್ ಸಿದ್ಲಿಂಗಮೂರ್ತಿ, ದೆನ್ ನಮ್ಮ ಸ್ಮಿತಾ ಫರ್ನಾಂಡಿಸ್ ಮೇಡಮ್, ಮಮತಾ ಹರ್ಸೆಲ್ಫ್, ದೆನ್ ಅರವಿಂದ್ ಕುಮಾರ್, ನಾವೆಲ್ಲರೂ ಕೂಡ ಹಲವಾರು ಕ್ವಶನ್ಸ್ಗಳು, ನಮಗೆ ಇಂಟ್ರೆಸ್ಟ್ ಇರುವಂತಹ ಹಲವಾರು ಕ್ವಶನ್ಸ್ಗಳನ್ನ ತೆಗೆದುಕೊಂಡು ನಮ್ಮ ಏರಿಯಾದಲ್ಲಿ ಕೊಟ್ಟಂತಹ ಈ ಪ್ರಶ್ನೆಗಳನ್ನ ನಮ್ಮದೇ ಆದ ರೀತಿಯಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಇದು ನಿಜವಾಗ್ಲೂ ಕೂಡ ಒಂದು ಮ್ಯಾರಥಾನ್ ಸೆಷನ್. ಅಂದ್ರೆ ನಾವು ಸಾಯಂಕಾಲ 4 ಗಂಟೆಗೆ ಕೂತ್ಕೊಂಡಿದ್ದು. ಮ್ಯಾರಥಾನ್ ಸೆಷನ್ಸ್ ಅಲ್ಲಿ ನಮಗೆ ಹಲವಾರು ಬಾರಿ ಇಂಟರ್ನೆಟ್ ಪ್ರಾಬ್ಲಮ್ ಆಯಿತು. ಮಲೆನಾಡು ಏರಿಯಾ ಇದು, ರೈನಿ ಸೀಸನ್ನು. ಆದರೂ ಕೂಡ ಛಲ ಬಿಡದೆ ಇರುವಂತಹ ತ್ರಿವಿಕ್ರಮನಂತೆ ನಾವು ಕೂಡ ಈ ಒಂದು ಪರ್ಟಿಕ್ಯುಲರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ವಿ. ಸುಲಲಿತವಾಗಿ ಸುಸೂತ್ರವಾಗಿ ಈ ಒಂದು ಸೆಷನ್ ಅನ್ನ ಮುಗಿಸ್ಕೊಟ್ಟಿದೀವಿ ಅಂತ ನಮ್ಗೆಲ್ಲರಿಗೂ ಕೂಡ ಸಂತೃಪ್ತ ಭಾವನೆ ಇದೆ. ಈ ಒಂದು ಫ್ರೀ CET ಕೋಚಿಂಗ್ ಕ್ಲಾಸಸ್ ಅನ್ನ ನಮಗೆ ಅನುವು ಮಾಡಿಕೊಟ್ಟಂತಹ, ಎಸ್ಪೆಷಲಿ ಹೇಳ್ಬೇಕಾಗುತ್ತೆ, ಎಜುಕೇಶನಲ್ ಸರ್ವಿಸ್ ವಾಲಂಟರಿ ಟೀಮ್ ದಟ್ ಈಸ್ ಸಪೋರ್ಟೆಡ್ ಬೈ SCH ಫೌಂಡೇಶನ್ ಅಂತ. ಹಾಗೆ ನಮ್ಮ ಡಿಪಾರ್ಟ್ಮೆಂಟಿನ ವ್ಯಕ್ತಿಗಳಾದಂತಹ ಶ್ರೀಯುತ ಗಣಾಚಾರಿ ಅವರಿಗೆ, ಹಾಗೂ ನಮ್ಮ ಡಿಪಾರ್ಟ್ಮೆಂಟಿನ
ಡೈರೆಕ್ಟರ್ ಆದಂತಹ ಸ್ನೇಹಲ್ ಮೇಡಮ್ ಅವರಿಗೆ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗುತ್ತೆ. ಇದರಲ್ಲಿ ನಮ್ಮ ಉಮಾ ಮೇಡಮ್ ಬೆಂಗಳೂರು ಅವರು ಕೂಡ ಭಾಗವಹಿಸಬೇಕಾಗಿತ್ತು, ಆದರೆ ಅವರದೇ ಆದಂತಹ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಅವರು ಭಾಗವಹಿಸ್ತಿಲ್ಲ. ಇಲ್ಲದೇ ಇದ್ರೆ ಈ ಸೆಷನ್ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನಂದಾದರೂ ಭಾವನೆ. ಹಾಗಾಗಿ ಕೊನೆಯದಾಗಿ ನಾನು ಒಂದು ಸೆಂಟೆನ್ಸ್ ಮುಖಾಂತರ ಧನ್ಯವಾದಗಳನ್ನ ಹೇಳೋದನ್ನ ಸಮಾಪ್ತಿಗೊಳಿಸ್ತೀನಿ. ಇಟ್ ಈಸ್ ನೆವರ್ ಟೂ ಲೇಟ್ ಫಾರ್ ಎ ನ್ಯೂ ಬಿಗಿನಿಂಗ್ ಆಫ್ ಯುವರ್ ಲೈಫ್ ಅಂತ. ಇನ್ನೂ ಸಮಯ ಕಳೆದಿಲ್ಲ. ನೀವು 70% ಈ ಪ್ಯಾಂಡಮಿಕ್ ಸಿಚುಯೇಷನ್ಸ್ ಅಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡಿದ್ದೀರಿ. ಆ 70% ಸಿಲೆಬಸ್ಗೆ ನಮ್ಮ ಕರ್ನಾಟಕ CET ಪೇಪರ್ ಕೂಡ ತಯಾರಾಗ್ತಿದೆ. ಇನ್ನೂ ಸಮಯ ಇದೆ. ಒಂದು ಕಂಪ್ಲೀಟ್ ಮುಂದಿನ ತಿಂಗಳು ಕೊನೆಯ ಭಾಗದಲ್ಲಿ CET ಎಕ್ಸಾಮಿನೇಷನ್ಸ್ ಇರೋದ್ರಿಂದ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಶುಭಾಶಯಗಳನ್ನು ತಿಳಿಸ್ತಾ, ಇದಕ್ಕೆ ಸಹಕರಿಸಿದಂತಹ ಅರವಿಂದ್ ಕುಮಾರ್ ಮತ್ತು ನಮ್ಮೆಲ್ಲ ತಂಡದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ನೇಹಿತರೆ, ಈಗ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಅವರಿಗೆ ಶುಭ ಕೋರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ರಾರಂಭಕ್ಕೆ ಶ್ರೀಕಾಂತ್. Be positive students, you will win. All the best. Thank you. Smita madam. Best of luck, students. Stay safe and healthy. Keep smiling. Thank you, madam. Mamata. All the best, students. God bless you. Dr. Sampath. ವಿದ್ಯಾರ್ಥಿಗಳೇ, ಮುಂಬರುವ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ನಿಮ್ಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ, I wish let your dreams come true. Thank you, sir. Nagbhushan. ವಿದ್ಯಾರ್ಥಿಗಳೇ, ಎಲ್ರಿಗೂ ಆಲ್ ದ ಬೆಸ್ಟ್. ಪ್ರಿಪೇರ್ ವೆಲ್ ಅಂಡ್ ಡೂ ವೆಲ್. Thank you, sir. Dr. Sidling Murthy. ವಿದ್ಯಾರ್ಥಿಗಳೇ, ಕಾಯಕವೇ ಕೈಲಾಸ. ದಯವಿಟ್ಟು ಎಲ್ಲರೂ ಕೂಡ ಇನ್ನು ಮುಂದೆ ಈಗ ಆದಷ್ಟು ಮುಂದಿನ ಎಕ್ಸಾಮಿನೇಷನ್ ಬರೋವರೆಗೂ ಕೂಡ ಹಗಲು ರಾತ್ರಿ ಓದ್ಬಿಟ್ಟು ಪರಿಶ್ರಮ ಪಟ್ಬಿಟ್ಟು ನಿಮ್ಮ ಆಸೆಗಳು ನೆರವೇರಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದ ಮಿತ್ರರೇ. ನೀವೆಲ್ಲರೂ ಕೂಡ ಇವತ್ತು ಈ ಒಂದು ರೆಕಾರ್ಡಿಂಗ್ ಕಾರ್ಯಕ್ರಮದಲ್ಲಿ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗೊತ್ತಿ ಪಾಲ್ಗೊಂಡಿದ್ದೀರಿ. ಹಾಗೆ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಇದನ್ನು ನೋಡ್ತಾರೆ. ಇದರಿಂದ ಅವರಿಗೆ ಅನುಕೂಲವಾಗತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಕನ್ನಡ ನಾಡಿನ ಎಲ್ಲ CET ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಕೋರ್ತಾ ಒಂದು ವಿಷಯವನ್ನ ಕೊನೆಯದಾಗಿ ಹೇಳ್ತೀನಿ. ದ ರೋಡ್ ಟು ಸಕ್ಸೆಸ್ ಈಸ್ ಆಲ್ವೇಸ್ ಅಂಡರ್ ಕನ್ಸ್ಟ್ರಕ್ಷನ್. ಸ್ನೇಹಿತರೆ, ವರ್ಕ್ ಹಾರ್ಡ್, ಯು ವಿಲ್ ವಿನ್. ಲೆಟ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ನಿಮ್ಮೆಲ್ಲ ಕನಸುಗಳು, ನಿಮ್ಮ ನಿರೀಕ್ಷೆಗಳು ನಿಜವಾಗ್ಲಿ ಅಂತ ನಾನು ಹಾರೈಸ್ತಾ, ಈ ಡಿಸ್ಕಷನ್ಲಿ ಪಾಲ್ಗೊಂಡಂತ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ನಾನು ಹಾರ್ದಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. Thank you, sir. Thank you, sir. Thank you, sir.